ಆ ದಿನ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಆ ಕಾರಣದಿಂದ ನಾವು ನ್ಯಾಷನಲ್ ಸ್ಪೇಸ್ ಡೇ ಅನ್ನ ಸೊ ಏನ್ ಮಾಡ್ತಾ ಇದೀವಿ, ಆಚರಣೆ ಮಾಡ್ತಾ ಇದ್ವಿ. ಅರ್ಥ ಆಗ್ತದ್ರಿ? ಯಾಕೆ? ಸೊ ಬಿಕಾಸ್ ಆಫ್ Chandrayaan-3. Chandrayaan-3 spacecraft which carried Vikram lander along with Pragyan rover soft landed on the surface of the moon, especially in southern part of the moon, by creating a history on that day, and that is why government of India chose this day to as National Space Day ಅಂತ at least ಗೊತ್ತಿರ. ಹೌದಾ? ಸೊ ಹೆನ್ಸ್ ಆನ್ಸರ್ ಈಸ್ ಸಿ. ಆನ್ಸರ್ ಇಸ್ ಇದನ್ನು ನಾವು ಮುಂದೆ ಸೊ ನೋಡೋಣ. ಹೌದಾ? Chandrayaan-3 ಅನ್ನು ಕೂಡ ನೀವು ಮುಂದೆ ಅಧ್ಯಯನ ಮಾಡ್ತೀರಿ. ಹಾಗಾದ್ರೆ Chandrayaan-4 ಮುಂದೆ ಫ್ಯೂಚರ್ ಪ್ಲಾನ್ ಮಾಡಿದೆ. ಸೊ ಏನಂತ ಮಾಡಿದೆ, ನಾವು ರಾಕ್ ಸ್ಯಾಂಪಲ್ಸ್ ಅನ್ನ ಮೂನಿಂದ ಅರ್ತ್ ಗೆ ತಗೊಂಡ್ಬರ್ತೀವಿ, ಅದರಲ್ಲಿ ಏನಿದೆ ಅಂತ ಅಧ್ಯಯನ ಮಾಡ್ತೀವಿ. ಅದು Chandrayaan-4. ವಿ ಆರ್ ಏನ್ರಿ ಎಟ್ ಟು ಲಾಂಚ್ ದಟ್ ಮಿಷನ್. ಹೌದಾ? ಹಾಗಾದ್ರೆ ಇವೆಲ್ಲ ಹಳೆವು. ಸೊ ಹಾಗಾದ್ರೆ ಅಟ್ ಲೀಸ್ಟ್ ಗೊತ್ತಿದೆ. ಓಕೆ, ನೆಕ್ಸ್ಟ್ ಕ್ವಶನ್. 11th ಈಸ್ ವೆರಿ ಈಸಿ, ಎಲ್ಲರೂ ಮಾಡಿರ್ತೀರಿ ಅಂತ ಅನ್ಕೋತೀವಿ. ಹೌದಾ? 12th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಹಾಗಾದ್ರೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ನೀವು ಚೂಸ್ ಮಾಡಬೇಕು. ನೋಡ್ರಿ, ಮೂನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಇನ್ 27 days. ಎಸ್, ದಟ್ ಇಸ್ ಆಲ್ ಕರೆಕ್ಟ್. ಹೌದ್ರಿ? ಹಾಗಾದ್ರೆ ನಮ್ಮ ಭೂಮಿ ಸುತ್ತಲೂ ಚಂದ್ರ ಒಂದು ಸುತ್ತ ಹಾಕಿ ಬರ್ಲಿಕ್ಕೆ ತೆಗೆದುಕೊಳ್ಳುವ ಸಮಯ ಅಪ್ರಾಕ್ಸಿಮೇಟ್ಲಿ ಎಷ್ಟ್ರಿ? ಮೂನು 27 days. ಮೂನ್ ಹ್ಯಾಸ್ ಅಟ್ಮಾಸ್ಫಿಯರ್ ಸಿಮಿಲರ್ ಟು ಅರ್ತ್. ಸೊ ಹಾಗಾದ್ರೆ ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಯಾಕೆಂದ್ರೆ ಸೊ ಚಂದ್ರ ಭೂಮಿಯಂತೆಯೇ ವಾತಾವರಣವನ್ನ ಹೊಂದಿಲ್ಲ, ಅದಕ್ಕೋಸ್ಕರನೇ ಅಲ್ಲಿ ಜೀವಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಸೊ ದೇರ್ ಇಸ್ ನೋ ಅಟ್ಮಾಸ್ಫಿಯರ್. ಹೌದಾ? ಮೂನ್ ಡು ನಾಟ್ ಹ್ಯಾವ್ ಎನಿ ಅಟ್ಮಾಸ್ಫಿಯರ್. ದಟ್ ಇಸ್ ವೈ ದಿಸ್ ಸ್ಟೇಟ್ಮೆಂಟ್ ಬಿಕಮ್ಸ್ ರಾಂಗ್. ನೆಕ್ಸ್ಟ್, ಥರ್ಡ್ ಒನ್. ಮೂನ್ ನೋಡಿದಾಗ ಅದರ ಮೇಲೆ ಕ್ರೇಟರ್ಸ್ ಗಳು ನೋಡಿರ್ತೀರಿ, ಕುಳಿಗಳನ್ನು ನೋಡಿರ್ತೀರಿ. ಹೌದಾ? ಹಾಗಾದ್ರೆ ಅದು ಯಾವುದರಿಂದ ನಿರ್ಮಿತ ಆಗಿದೆ ಅನ್ನೋದು ಸ್ಟೇಟ್ಮೆಂಟ್. ದೇ ಹ್ಯಾವ್ ಬಿನ್ ಕ್ರಿಯೇಟೆಡ್ ಡ್ಯೂ ಟು ಸಿಸ್ಮಿಕ್ ಆಕ್ಟಿವಿಟಿ. ಅಂದ್ರೆ ಭೂಕಂಪ ಆಗಿ ಅಲ್ಲಿ ಸೊ ಅಂತಹ ಕುಳಿಗಳು ಸೊ ಚಂದ್ರನ ಮೇಲ್ಮೈ ಮೇಲೆ ಉಂಟಾಗಿದೆ ಅನ್ನೋದು ಮೂರನೇ ಸ್ಟೇಟ್ಮೆಂಟ್. ಆದ್ರೆ ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್. ಯಾಕೆ ಅಂತಂದ್ರೆ ಇದು ಭೂಕಂಪನದಿಂದ, ಅಂದ್ರೆ ನಮ್ಮ ಚಂದ್ರನ ಸೊ ಕಂಪನದಿಂದ ಆಗಿಲ್ಲ, ಅಲ್ಲಿ ಮೂನ್ ಸಿಸ್ಮಿಕ್ ಆಕ್ಟಿವಿಟಿಯಿಂದ ಆಗಿಲ್ಲ. ಬದಲಾಗಿ ಯಾವುದರಿಂದ ಉಂಟಾಗ್ಯಾವ್ರಿ? ಅವು ಆಸ್ಟ್ರಾಯ್ಡ್ಸ್ ಗಳು, ಮಿಟಿಯೋರೈಡ್ಸ್ ಗಳು ಅಥವಾ ನಿಮ್ಮ ಕಾಮೆಟ್ಸ್ ಗಳು ಬಂದು ಹಿಟ್ ಮಾಡಿ 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 ಆ ಕುಳಿಗಳು ಉಂಟಾಗ್ಯಾವ. ಅದಕ್ಕ ಸೊ ಈ ಒಂದು ಹೇಳಿಕೆಯು ಸಹ ತಪ್ಪು. ಯಾಕೆ ತಪ್ಪು? ಚಂದ್ರನ ಮೇಲೆ ಕುಳಿಗಳು ಉಂಟಾಗಿದ್ದು ಯಾವುದರ ಅಪ್ಪಳಿಕೆಯಿಂದ ಅಂತಂದ್ರೆ ಕ್ಷುದ್ರ ಗ್ರಹಗಳ. ಹೌದಾ? ಈ ಕುಳಿಗಳು ಉಂಟಾಗಿದ್ದು ಭೂಕಂಪನದಿಂದ ಅಲ್ಲ, ಇದು ಯಾವುದರಿಂದ? ಕ್ಷುದ್ರ ಗ್ರಹಗಳು ಬಂದು ಬಡಿದಿರೋದ್ರಿಂದ. ಕ್ಷುದ್ರ ಗ್ರಹಗಳು ಹೌದ್ರಿ, ಅಥವಾ ಮಿಟಿಯೋರ್ಸ್ಗಳು ಬಂದು ಬಡಿದಿರೋದ್ರಿಂದ, ಬಂದು 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 ಚಂದ್ರನ ಮೇಲೆ. ಯಾಕೆ? ವಾತಾವರಣ ಇಲ್ಲ, ವಾತಾವರಣ ರೆಜಿಸ್ಟ್ ಮಾಡಕ್ಕಿಲ್ಲ. ಆ ಮಿಟಿಯೋರ್ಸ್ ಗಳಿಂದ ಸಂರಕ್ಷಣೆ ಕೊಡ್ಲಿಕ್ಕೆ ಭೂಮಿಯ ಮೇಲೆ ಹೆಂಗೆ ವಾತಾವರಣ ಐತಿ, ಹಂಗ ಅವ್ರಿಗೆ ವಾತಾವರಣ ಇಲ್ಲ. ಅರ್ತ್ ಮೂನ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್ ಸಿಮಿಲರ್ ಟು ಅರ್ತ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ದೆಮ್ from the meteors. Hence they easily fall on into the surface of the moon, and hence as a result they have created number of craters on the surface of the moon. ಅರ್ಥ ಆಯ್ತಾ? ಸರ್ ನೋ, ಯಾವುದರಿಂದ ಉಂಟಾಗಿಲ್ಲ? ಸಿಸ್ಮಿಕ್ ಆಕ್ಟಿವಿಟಿಯಿಂದ ಅಲ್ಲ,
ನಮ್ಮ ಕ್ಷುದ್ರ ಗ್ರಹಗಳು, ಆಸ್ಟ್ರಾಯ್ಡ್ಸ್ಗಳು, ಮಿಟಿಯೋರ್ಸ್ಗಳು, ಕಾಮೆಟ್ಸ್ಗಳು ಬಂದು 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 ಅಪ್ಪಳಿಸಿ ಏನಾಗ್ಯಾವ, ಅಲ್ಲಿ ದೊಡ್ಡ ದೊಡ್ಡ ತೆಗ್ಗು ಉಂಟಾಗ್ಬಿಟ್ಟವ. ಆ ತೆಗ್ಗುಗಳಿಗೆ ಏನಂತ ಕರಿತೀರಿ? ಕ್ರೇಟರ್ಸ್ಗಳು ಅಂತ ಕರಿತೀರಿ. ಹೌದಾ? ಸೊ ಹಾಗಾಗಿ ಆನ್ಸರ್ ಯಾವ್ದ್ರಿ ಇಲ್ಲಿ? ಎರಡೂ ಅಲ್ಲ, ಮೂರು ತಪ್ಪು, ಒಂದಷ್ಟೇ ಕರೆಕ್ಟ್. ಹಾಗಾದ್ರೆ ಕರೆಕ್ಟ್ ಚೂಸ್ ಮಾಡಬೇಕು. ಹಾಗಾದ್ರೆ ಆಪ್ಷನ್ 1 ಓನ್ಲಿ ಎಲ್ಲಿದೆ? ಸಿ ಒಳಗಿದೆ. ಹೆನ್ಸ್ ದ ಆನ್ಸರ್ ಸಿ. ಅರ್ಥ ಆಯ್ತ್ರಿ? ನೀವ್ ಯಾವ್ದು ಹಾಕಿದ್ರಿ? ಒಂದು ಮತ್ತು ಓಕೆ. ಸೊ ಹಾಗಾಗಿ ರೈಟ್. ಹಾಗಾದ್ರೆ ಕುಳಿಗಳು ಕಂಪನದ ಚಟುವಟಿಕೆಯಿಂದ ಉಂಟಾಗಿಲ್ಲ. ಹಾಗಾದ್ರೆ ಯಾಕೆ ಅಂತ ಗೊತ್ತಾಗ್ಯದ ನಿಮಗ. ಸೊ ಹಾಗಾದ್ರೆ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಹಾಗಾದ್ರೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ನೀವು ನೋಡ್ಬೇಕು. ರೋಹಿಣಿ ನಕ್ಷತ್ರ. ಹಾಗಾದ್ರೆ ಯಾವ ನಮ್ಮ ಕನ್ಸ್ಟಲೇಷನ್ ನಕ್ಷತ್ರ ಪುಂಜದಲ್ಲಿ ಕಂಡು ಬರ್ತದ ಅಂತ ಕೇಳ್ಯಾರ, ಕೊಟ್ಟಾರ ಪೇರು ಟೌರಸ್ ಅಲ್ಲಿ. ದಟ್ ಈಸ್ ಕರೆಕ್ಟ್. ರೋಹಿಣಿ ನಕ್ಷತ್ರ ಬರೋದು ಯಾವ ಇದರಲ್ಲಿ? ಟೌರಸ್ ಅನ್ನುವಂತಹ ನಕ್ಷತ್ರ ಪುಂಜದಲ್ಲಿ ಬರ್ತದೆ. ದಟ್ ಈಸ್ ಕರೆಕ್ಟ್. ಬೀಟಲ್ ಗೀಸ್ ಅನ್ನುವಂತ ಸ್ಟಾರು ಓರಿಯೋನ್ ಅನ್ನುವಂತ ನಕ್ಷತ್ರ ಪುಂಜದಲ್ಲಿ ಬರ್ತದೇನೋ? ಎಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಹೌದಾ? ಸಿರಿಯಸ್ ಅನ್ನುವಂತ ಸ್ಟಾರು ಕ್ಯಾನಿಸ್ ಮೇಜರ್ ಅಲ್ಲಿ ಬರ್ತದೇನೋ? ದಟ್ ಈಸ್ ಆಲ್ಸೋ ಕರೆಕ್ಟ್. ಅದು ಒಂದೇ ಗೊತ್ತಿತ್ತು ಸರ್, ಬೇರೆ. ಹೌದಾ? ಹಾಗಾದ್ರೆ ಪೊಲಾರಿಸ್ ಅನ್ನುವಂತಹ, ಅಥವಾ ಪೊಲಾರಿಸ್ ಅಂದ್ರೆ ನಾರ್ತ್ ಸ್ಟಾರ್ ಅಂತಾನು ಕೂಡ ಕರಿತೀವಿ ಇದನ್ನ. ಹಾಗಾದ್ರೆ ಇದು ಈಸ್ಟ್ ಕನ್ಸ್ಟಲೇಷನ್ ಅಲ್ಲಿ ಬರುತ್ತೇನೋ? ಇಲ್ಲ, ದಟ್ ಈಸ್ ರಾಂಗ್. ಹಾಗಾದ್ರೆ ಯಾವ್ದ್ರಲ್ಲಿ ಬರ್ತದೆ ಸರ್ ಅದು? ಉರ್ಸಾ ಮೈನರ್ ಅಲ್ಲಿ ಬರ್ತದ, ಮೇಜರ್ ಅಲ್ಲಿ ಅಲ್ಲ. ಹೌದ್ರಿ? ಸೊ ಇದು ಬರೋದು ಯಾವ್ದ್ರಲ್ಲಿ? ಉರ್ಸಾ ಮೈನರ್ ಅನ್ನುವ ಕನ್ಸ್ಟಲೇಷನ್ ಅಲ್ಲಿ ಬರ್ತದ ಪೊಲಾರಿಸ್. ಸಾವಿರಾರು ಇರ್ತಾವ, ನೂರಾರು ಇರ್ತಾವ, ಹತ್ತಾರು ಇರ್ತಾವ. ಇಷ್ಟೇ ಇರ್ತಾವ ಅಂತ ಏನಿಲ್ಲ. ಸರಿ, ಅದು ರೀಸನ್ಸ್, ಅದು ಕನ್ಸ್ಟಲೇಷನ್ಸ್, ಅದು ಏರಿಯಾಗಳು ಬಾಹ್ಯಾಕಾಶದಲ್ಲಿ. ನಮ್ಮ ಕನ್ಸ್ಟಲೇಷನ್ಸ್ ಗಳಲ್ಲಿ ಕೆಲವೊಂದು ನಕ್ಷತ್ರಗಳನ್ನ ನೀವು ಕೌಂಟ್ ಮಾಡಿ ಇಷ್ಟೇ ಇದಾವೆ ಅಂತ ಹೇಳಿರಿ. ಹಾಗಂತೇಳಿ ಎಲ್ಲವನ್ನ 88 ನೆನ್ಪಿಟ್ಕೊಳಕ್ ಆಗಲ್ಲ. ಹೌದಾ? ಹಾಗಾದ್ರೆ ನಿಮ್ ಪುಸ್ತಕದಲ್ಲಿ ಒಂದೆಷ್ಟು ಎಕ್ಸಾಂಪಲ್ಸ್ ಗಳನ್ನು ಕೊಟ್ಟಾರಲ್ರಿ, ಅದು ಒಂದು ಡಯಾಗ್ರಾಮೆಟಿಕ್ ಆಗಿ. ಡಯಾಗ್ರಾಮ್ ನೋಡ್ರಿ ಏನು, ಆ ಡಯಾಗ್ರಾಮ್ ನ ಆಧಾರದ ಮೇಲೆ ನೀವು ಪ್ರಶ್ನೆಯನ್ನ ನೋಡಿರಿ. ಅರ್ಥ ಆಗ್ತದಾ? ಹಾಗಾದ್ರೆ ಎಲ್ಲವೂ ಇರ್ಲಾರ್ದು ನಮ್ಮ ಪುಸ್ತಕದಲ್ಲಿ ಇರ್ಲಾರ್ದು ಕೊಡಕ್ ಆಗಲ್ಲ 88 ಇಟ್ಕೊಂಡು. ಅದನ್ನ ನೀವು ಯಾವ್ದ್ರಲ್ಲಿ 4 ರೋಹಿಣಿ ಅಂದ ತಕ್ಷಣ ನೀವು ಇದನ್ನ ನಿಮ್ಮ ಅನೇಕ ದೈನಂದಿನ ಜೀವನದಲ್ಲಿ ರೋಹಿಣಿ ನಕ್ಷತ್ರ ಯೂಸ್ ಮಾಡ್ತೀರಿ. ಅದಕ್ಕ ಅದು ಯಾವ್ದ್ರಲ್ಲಿ ಇದೆ ಅಂತಾರೆ ಅಟ್ಲೀಸ್ಟ್ ಗೊತ್ತಾಗಿರ್ಲಿ. ಹೌದಾ? ನಾರ್ತ್ ಸ್ಟಾರ್ ಅಂದ್ರೆ ನೀವು ದಿಕ್ಕುಗಳನ್ನ ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತೀರಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಹೌದಾ? ಸೊ ಹಾಗಾದ್ರೆ ಸ್ಮಾಲ್ ಬಿಯರ್ ಅಂತಾನೂ ಕೂಡ ಇದನ್ನ ಕರಿತೀರಿ. ಅದ್ರ ಶೇಪ್ ಅನ್ನ. ಅದು ಉರ್ಸಾ ಮೇಜರ್ ಅಲ್ಲ, ಉರ್ಸಾ ಮೈನರ್ ಅಲ್ಲಿ ಬರ್ತದ. ಹಾಗಾಗಿ ಸೊ ಇದು ತಪ್ಪು. ಹಾಗಾದ್ರೆ ಎಷ್ಟು ಜೋಡಿಗಳು ಸರಿಯಾಗಿದೆ ಇಲ್ಲಿ? 3. ಹಾಗಾಗಿ 3 ಜೋಡಿಗಳು ಅಂದ್ರೆ ಉತ್ತರ ಸಿ. ಉತ್ತರ ಸಿ. ಉತ್ತರ ಸಿ. ನೆಕ್ಸ್ಟ್ ಕ್ವಶನ್. ಹದಿನಾಲ್ಕನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಹೌದ್ರಿ? ದ ನಿಯರೆಸ್ಟ್ ಸ್ಟಾರ್ ಟು ಅಸ್ ಆಫ್ಟರ್ ದ ಸನ್ ಈಸ್ ಸಿರಿಯಸ್. ನಮಗ ಅತ್ಯಂತ ಸೂರ್ಯನ ನಂತರ ಹತ್ತಿರವಾದ ನಕ್ಷತ್ರ ಯಾವುದು ಅಂತ ಕೇಳಿದ್ರೆ ಅದು ಸಿರಿಯಸ್ ಅಲ್ಲ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಫಸ್ಟ್ ಸ್ಟೇಟ್ಮೆಂಟ್ ಇದು ತಪ್ಪು. ಯಾಕೆ ಅಂದ್ರೆ ನಮಗೆ ನಿಯರೆಸ್ಟ್ ಸೆಂಟರ್ ಇರೋದು ಯಾವುದು ಅಂದ್ರೆ ಪ್ರಾಕ್ಸಿಮಾ ಸೆಂಟಾರಿ. ಪ್ರಾಕ್ಸಿಮಾ ಸೆಂಟಾರಿ. ಅದಕ್ಕೋಸ್ಕರ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಪ್ರಾಕ್ಸಿಮಾ ಸೆಂಟಾರಿ ಅದೊಂದು ಟ್ರೈ ಸ್ಟಾರ್ ಸಿಸ್ಟಮ್ ಅಲ್ಲಿ ಬರ್ತದ. ಪ್ರಾಕ್ಸಿಮಾ ಸೆಂಟಾರಿ ಎ, ಪ್ರಾಕ್ಸಿಮಾ ಸೆಂಟಾರಿ ಬಿ,
ಅಂಡ್ ಅಲ್ಫಾ ಸೆಂಟಾರಿ ಅಂತ ಮೂರು ಬರ್ತಾವ. ಆ ಮೂರು ಸೇರಿ ಒಂದು ಗ್ರೂಪ್ ಅನ್ನ ನೋಡ್ತೀರಿ, ಟ್ರೈ ಸ್ಟಾರ್ ಸಿಸ್ಟಮ್ ನೋಡ್ತೀರಿ. ಅದರಲ್ಲಿ ನೀವು ಏನು ಪ್ರಾಕ್ಸಿಮಾ ಸೆಂಟಾರಿ ಅಂತ ನೀವೆಲ್ಲ ನೋಡ್ತೀರಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್, ಅಸ್ಟ್ರಾನಾಮಿಕಲ್ ಯೂನಿಟ್ ಇಸ್ ಯೂಸ್ಡ್ ಟು ಮೆಜರ್ ದ ಡಿಸ್ಟೆನ್ಸ್. ಹೌದು, ಒಂದು ಖಗೋಳಮಾನವನ್ನ ನಾವು ದೂರವನ್ನ ಅಳಿಲಿಕ್ಕೆ ಯೂಸ್ ಮಾಡ್ತೀವಿ. ಒಂದು ಗ್ರಹ ಮತ್ತೊಂದು ಗ್ರಹ, ಒಂದು ಗ್ಯಾಲಕ್ಸಿ ಇನ್ನೊಂದು ಗ್ಯಾಲಕ್ಸಿ, ಒಂದು ನಕ್ಷತ್ರ ಮತ್ತೊಂದು ನಕ್ಷತ್ರ ದೂರ ಎಷ್ಟಿದಾವೆ ಅನ್ನೋದಕ್ಕ ಇದನ್ನ ಹೇಳ್ತೀವಿ. ಬಟ್ ಯೂಶುವಲಿ ನಾವು ಅಷ್ಟು ದೂರದವರೆಗೆ ಇದನ್ನ ಹೇಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಇದನ್ನ ಈ ಮಾನವನ್ನ ನಾವು ಸೋಲಾರ್ ಸಿಸ್ಟಮ್ ಒಳಗಿನ ದೂರವನ್ನ ಅಳಿಲಿಕ್ಕೆ ಯೂಸ್ ಮಾಡ್ತೀವಿ. ಸೋಲಾರ್ ಸಿಸ್ಟಮ್ ಅಂದ್ರೆ ಸೌರಮಂಡಲದ ಒಳಗಿನ ದೂರ, ಒಂದು ಗ್ರಹದ ಆಚೆ ಎಷ್ಟು ದೂರದಲ್ಲಿದೆ, ಹಂಗೆ ಸುತ್ತಲೂ ಸ್ವಲ್ಪ ಏನಿದೆ ಅಂತ ಅಳಿಲಿಕ್ಕೆ, ಅಂದ್ರೆ ಕಡಿಮೆ ದೂರದಲ್ಲಿ ನೀವು ಅಳೆಯಲಿಕ್ಕೆ ಯೂಸ್ ಮಾಡ್ತೀರಿ. ಹೌದಾ? ಹಾಗಾದ್ರೆ ಒಂದು ಅಂದ್ರೆ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲ. ಸೊ ಹಾಗಾದ್ರೆ ತಪ್ಪು. ಹಾಗಾದ್ರೆ ಸನ್ ಅಂಡ್ ಹಾಗಾದ್ರೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಎಸ್ ಅಫ್ಕೋರ್ಸ್ ದೂರ ಅಳಿಲಿಕ್ಕೆ ಖಗೋಳಮಾನ ಯೂಸ್ ಮಾಡ್ತೀರಿ. ಹಾಗಾದ್ರೆ ಒಂದು ಖಗೋಳಮಾನ ಎಂಬುದು ಯಾವುದರ ದೂರ ಅಂತಂದ್ರೆ ಸೂರ್ಯ ಮತ್ತು ಕ್ಷುದ್ರದ ಪಟ್ಟಿಯ ಅಲ್ಲ, ನಡುವಿನ ದೂರ ಅಲ್ಲ, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂದಾಜು ದೂರ. ಆ ದೂರ ಎಷ್ಟು ಅಂದ್ರೆ 115 ಮಿಲಿಯನ್ ಕಿಲೋಮೀಟರ್. 150 ಮಿಲಿಯನ್ ಕಿಲೋಮೀಟರ್. ಇದನ್ನೇ ಖಗೋಳಮಾನ ಅಂತ ಕರಿತೀವಿ. ಒಂದು ಖಗೋಳಮಾನ ಅಂತ ಕರಿತೀವಿ. ಖಗೋಳಶಾಸ್ತ್ರದಲ್ಲಿ ಇದು ತುಂಬಾ ಚಿಕ್ಕದು, ಕಂಪ್ಯಾರಿಟಿವ್ಲಿ ದೂರ ಅಳೆಯೋದು. ಇನ್ನೊಂದು ಮಾನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಲೈಟ್ ಇಯರ್, ಬೆಳಕಿನ ದೂರ. ಮತ್ತೊಂದು ಏನ್ ಮಾಡ್ತೀವಿ, ಏಕಮಾನವನ್ನ ಯೂಸ್ ಮಾಡ್ತೀವಿ ದೂರವನ್ನ ಅಳಿಲಿಕ್ಕೆ. ಇನ್ ಆರ್ಡರ್ ಟು ಮೆಜರ್ ದ ಡಿಸ್ಟೆನ್ಸ್ in astronomy we use another unit which is called as light year. Light year is also used to measure the distance in astronomy. ಖಗೋಳ ಶಾಸ್ತ್ರದಲ್ಲಿ ಅಥವಾ ಖಗೋಳದಲ್ಲಿ ದೂರವನ್ನ ಅಳೆಯಲು ಮತ್ತೊಂದು ಏಕಮಾನ ಬಳಸುವರು. ಅದರ ಹೆಸರು ಬೆಳಕಿನ ವರ್ಷ. ಏನ್ ಸರ್ ಬೆಳಕಿನ ವರ್ಷ ಅಂದ್ರೆ, ಬೆಳಕು ಒಂದು ವರ್ಷದಲ್ಲಿ ಕ್ರಮಿಸಿದ ದೂರ. ಅದನ್ನೇ ಲೈಟ್ ಇಯರ್ ಅಂತ ಕರೀತಾರೆ. ಹೌದ್ರಿ? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. The distance traveled by light in 1 year is called as the distance traveled by light in 1 year is called as light year. ಹಾಗಾದ್ರೆ ಒಂದು ಲೈಟ್ ಇಯರ್ ಮತ್ತು ಅಸ್ಟ್ರಾನಾಮಿಕಲ್ ಯೂನಿಟ್ಗೆ ಏನ್ ಸರ್ ರಿಲೇಷನ್ ಅಂತ ನೋಡಿದ್ರೆ, 1 light year is equal to approximately 63,000. ಏನು ಅಂದ್ರೆ ಅಸ್ಟ್ರಾನಾಮಿಕಲ್ ಯೂನಿಟ್. ಇದು ಗೊತ್ತಿರಲಿ, 1 mark question. 1 light year is approximately equal to 63,000 astronomical units. ಒಂದು ಬೆಳಕಿನ ದೂರ ಅಂದ್ರೆ 63,000 ಖಗೋಳ ಮಾನಕ್ಕೆ ಸಮ. ಖಗೋಳ ಮಾನಕ್ಕೆ ಸಮ. ಎಷ್ಟು ಅಟ್ ಲೀಸ್ಟ್ ಈಗ ಸದ್ಯಕ್ಕೆ ಇಷ್ಟರ ಗೊತ್ತಿರಲಿ, ಎಷ್ಟು ಮಾಹಿತಿಯರ ಗೊತ್ತಿರಲಿ. ಹಾಗಾದ್ರೆ ಈಗ ಆನ್ಸರಿಗೆ ಬರೋಣ. ಹಾಗಾದ್ರೆ ಹತ್ತಿರುವಾಗ ಇದನ್ನು ತಪ್ಪಾಯ್ತು, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಯ್ತು.
ಸೊ ಹಾಗಾದ್ರೆ ಆನ್ಸರ್ ಯಾವ್ದ್ರಿ? ಯಾವುದು ಅಲ್ಲ, ಯಾವುದು ಅಲ್ಲ. ಕರೆಕ್ಟ್ ಆನ್ಸರ್ ಇಸ್ ಡಿ, ನನ್ ಆಫ್ ದಿ ಅಬೌವ್. None of the above. Next question. World Water Day. World Water Day. So is observed on ಯಾವಾಗ್ರಿ? March 22nd. ನಾನು ಕ್ಲಾಸ್ ಅಲ್ಲಿನೂ ಹೇಳಿವಿ. ಸೊ 22 ಮಾರ್ಚ್. ಇದನ್ನಂತೂ ಎಲ್ಲರೂ ಮಾಡಿರ್ತೀವಿ. ಹೌದಾ? 22nd ಮಾರ್ಚ್. 22nd ಮಾರ್ಚ್. ಹಾ. ಸೊ ಹಾಗಾದ್ರಿ, ಸೊ 2025ನೇ ಸಾಲಿನ ಥೀಮ್ ಏನಾಗಿತ್ತು ವಾಟರ್ ಡೇದು ಅಂತ ಗೊತ್ತಿರಲಿ. ಯಾಕೆಂದ್ರೆ ಇದನ್ನ ನಿಮ್ಮ ಪುಸ್ತಕದಲ್ಲಿಯೂ ಮೆನ್ಷನ್ ಮಾಡಿರೋದ್ರಿಂದ 6th ಸ್ಟ್ಯಾಂಡರ್ಡ್ ಸೈನ್ಸ್ ಅಲ್ಲಿ ಥೀಮು ನಿಮಗೆ ಎಕ್ಸ್ಟ್ರಾ ಕೇಳಬಹುದು ಬೇರೆ ಎಕ್ಸಾಮ್ ಅಲ್ಲಿ. 25ನೇ ಸಾಲಿನ ಥೀಮ್ ಏನಾಗಿತ್ತು ಅಂತ ಅಂದ್ರೆ ಗ್ಲೇಸಿಯರ್ ಪ್ರಿಸರ್ವೇಶನ್. ಗ್ಲೇಸಿಯರ್ ಪ್ರಿಸರ್ವೇಶನ್, ಹಿಮಗಡ್ಡೆಗಳ ಸಂರಕ್ಷಣೆ ಎಂಬುದು 25ನೇ ಸಾಲಿನ ಘೋಷವಾಕ್ಯ ಆಗಿದೆ. 25ನೇ ಸಾಲಿನ ಘೋಷವಾಕ್ಯ ಏನು ಅಂತ ಕೇಳಿದ್ರೆ ಹಿಮಗಡ್ಡೆಗಳನ್ನ ರಕ್ಷಣೆ ಮಾಡೋದು. ಯಾಕೆ ಅಂದ್ರೆ ಅವುಗಳೇ ನಮಗ ಪ್ರಮುಖ ಸಿಹಿ ನೀರಿನ ಆಕರಗಳು. ಇವತ್ತು ನಾವು ಸಿಹಿ ನೀರಿನ ಪ್ರಮುಖ ಅದು ಮೂಲ ಎಲ್ಲಿಂದ ನಾವು ಪಡಿತೀವಿ ಅಂದ್ರೆ ಅದು ಹಿಮಗಡ್ಡೆಗಳಿಂದ. ಅದಕ್ಕ ಅವುಗಳನ್ನ ರಕ್ಷಣೆ ಮಾಡ್ರಿ ಅನ್ನೋದೇ ಜಲ ದಿನದ 25ನೇ ವರ್ಷದ ಘೋಷವಾಕ್ಯ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಸಾಕಿಷ್ಟು. ಸೊ ಫ್ಯಾಕ್ಟು ಈ ಒಂದರಲ್ಲಿ ಹೇಳ್ಕೊಂತ ಕುಂತ ಜಗ್ಗಿ ಹೇಳ್ಬಹುದು. ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗ. The words bawdy and wow is related to dash. ಹಾಗಾದ್ರೆ ಈ ಪದಗಳು ಬಾವ್ಡಿ, ವಾವ್ ಎನ್ನುವಂತ ಪದಗಳು ಸೊ ಯಾವ್ದಕ್ ಸಂಬಂಧಿಸಿದೆ ಅಂತ ಕೇಳಿದ್ರೆ ಕಣ್ಮುಚ್ಚಿ ಹೇಳಿರ್ತೀರಿ. ಹೌದಾ? ಸೊ ನೀವು 100 ರೂಪಾಯಿ ನೋಟ್ ತಗೊಂಡ್ ನೋಡಿರ್ತೀರಿ. 100 ರೂಪಾಯಿ ನೋಟ್ ಹಿಂದೆ ಏನೈತಿ? ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್ ನ ಚಿತ್ರಣ ಐತಿ. ನೋಡ್ರಿ 100 ರೂಪಾಯಿ ನೋಟ್ ನೋಡಿಲ್ಲ? ಗಮನಿಸಿ ನೋಡಿಲ್ಲ. ನಾವು ಬಳಕೆ ಮಾಡ್ತೀವಿ ಸುಮ್ನೆ. ಹೌದಾ? ಹೌದ್ರಿ, ಗಮನಿಸಬೇಕು. ಈಗ ನೀವು ಈ ಫೀಲ್ಡ್ ಅಲ್ಲಿ ಇದೀರಿ ಅಂದ್ರೆ ಎಲ್ಲಾ ಗಮನಿಸಬೇಕು. ಅದಕ್ಕೆ ಸೊ ಸಿಲೆಬಸ್ ಅಲ್ಲಿ ದೈನಂದಿನ ಜೀವನದಲ್ಲಿನ ಜ್ಞಾನ ಅಂತ ಕೊಟ್ಟಿರ್ತಾರೆ. ಹೌದ್ರಿ? ಸೊ ಅದನ್ನು ಮ್ಯಾಟರ್ ಆಗ್ತದೆ, ಎಲ್ಲಿಂದನೂ ಕ್ವಶನ್ ಬರಬಹುದು. ಹೌದಾ? ಸೊ ಹಾಗಾದ್ರೆ ಇರ್ಲಿ. ಸೊ ಹಾಗಾದ್ರೆ ಅಲ್ಲಿ ಕೊಟ್ಟಿದ್ರು ಏನು, ರಾಣಿ ಕಿ ವಾವ್ ಅಂತ ಯುನೆಸ್ಕೋ ಹೆರಿಟೇಜ್ ಸೈಟ್ ನೋಡಿರ್ತೀರಿ. ಎಲ್ಲೈತ್ರಿ? ನಮ್ಮ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ಒಂದು ಸ್ಥಳ ಗುಜರಾತ್ನ ಒಂದು ಅರಮನೆಗಳಲ್ಲಿ ರಾಣಿಯ ವಾವ್ ಅಂತ ಐತಿ ಅದ್ರ ಹೆಸರು. ಅಂದ್ರೆ ವಾವ್ ಅಂದ್ರೆ ಏನು? ಬಾವಿ. ಹೌದ್ರಿ? ಸೊ ಹಾಗಾದ್ರಿ ಬಾವಡಿ ಅಂದ್ರೆ ಗೊತ್ತಾಗ್ಬಿಟ್ಟಿರ್ತದ ಅಂತ ಅನ್ಕೊಂಡಿದ್ದೆ ನಾನು. ಹೌದಾ? ಬಾವಡಿ ಅಂದ್ರೆ ಹಿಂದಿ ಒಳಗ ಬಾವಿ. ಹೌದಾ? ಹಾಗಾದ್ರೆ ಅವೆಲ್ಲ ಸೊ ಏನಕ್ಕೆ ನೀವು ಮಾಡ್ತಾ ಇದ್ದೀರಿ ಮೆಥಡ್ಸ್ ಗಳು? ನೀರು ಕೊಯ್ಲು ಮಾಡುವ ವಿಧಾನಗಳು, ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ಸ್ ಗಳು ಪ್ರಾಚೀನ ಕಾಲದಿಂದ ನಾವು ಬಳಕೆ ಮಾಡ್ತಾ ಇರೋದು. ನೀರು ಅತ್ಯಮೂಲ್ಯ ಸೊ ಸಂಪನ್ಮೂಲ, ಅದನ್ನ ನೀವು ಹಾಳಾಗಬಾರ್ದು. ಮೊದ್ಲೇ ರಾಜಸ್ಥಾನ್ ಬಾವಡಿ ಎಲ್ಲಿರಿ? ಇದು ರಾಜಸ್ಥಾನದಲ್ಲಿ ಇದು ಮೆಥಡ್ ಯೂಸ್ ಮಾಡ್ತೀವಿ. ವಾವ್ ಅಂತ ನಾವ್ ಎಲ್ಲಿ ನೋಡ್ತೀವಿ ಈ ಮೆಥಡ್? ಇದನ್ನ ಗುಜರಾತ್ ನಲ್ಲಿ ನೋಡ್ತೀವಿ. ಇಷ್ಟು ಗೊತ್ತಿರ. ಓಕೆ. ಸೊ ಹಾಗಾದ್ರೆ ನೀರು ಕೊಯ್ಲು ಮಾಡುವ ವಿಧಾನಗಳು ಗುಜರಾತ್ ಮತ್ತು ಬಾವಡಿದ್ದು ಅಂತ ಅಟಲ್ಲಿ ಇಷ್ಟು ಗೊತ್ತಿರ್ಲಿ. ನೆಕ್ಸ್ಟ್ ನೆನ್ಪಿರ್ತಾವ? ವನ ಮಹೋತ್ಸವ ಯಾವಾಗ್ರಿ? ಜುಲೈ. ಇದು ಒಂಥರ ಈಸಿ ಕ್ವಶನ್ಸ್, ಕಣ್ಣು ಮುಚ್ಚಿ ನೀವು ರೈಟ್ ಮಾಡಿರ್ತೀರಿ. ಜುಲೈ ಒಳಗ ಯಾವ ವಾರ ಅಂತ ಹೇಳಿ ನಾನು? ಫಸ್ಟ್ ವೀಕ್.
ಯಾರು ಸ್ಟಾರ್ಟ್ ಮಾಡ್ಯಾರ ಅಂತನೂ ಹೇಳಿವಿ. ಇಂಡಿಯಾದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಈ ಕಲ್ಚರ್ ಅನ್ನು? ಅವ್ರ ಹೆಸರೇನು? KM ಮುನ್ಸಿ ಅವರು ಅಂತನೂ ಹೇಳಿವಿ. ನೆನಪು ಬಾರಿದ್ರೆ ಇಟ್ ಬೇಗ. ಹಾ, ಸೊ ಹಾಗಾದ್ರೆ ಎಲ್ಲ ನೆನಪು ಮಾಡ್ಕೋಬೇಕು ಬಂದು ಅಂದ್ರೆ. ಹಾ, ನೆಕ್ಸ್ಟ್ ಅದಕ್ಕೋಸ್ಕರ ಆನ್ಸರ್ ಬಿ. ಇದು ಅಂದ್ರೆ ಎಲ್ಲರೂ ಮಾಡಿರ್ತಾರೆ. ವನ ಮಹೋತ್ಸವ, ವನ ಮಹೋತ್ಸವ ಇವೆಂಟ್ ಇದೇ ಇತ್ತಲ್ಲ. ನೆಕ್ಸ್ಟ್ ಹೌದ್ರಿ, ವಿಚ್ ಆರ್ ದ ಫಾಲೋವಿಂಗ್ ಬಿಲ್ಡ್ ಫಾರ್ಮ್ ಇಸ್ ಕರೆಕ್ಟ್ಲಿ ಮ್ಯಾಚ್. ಹೌದಾ? ಸೊ ಹಾಗಾದ್ರೆ ಯಾವುದು? ಸೊ ನಮ್ಮ ಪವನ ಘಟಕಗಳು ಏನಿದಾವೆ, ಹಾಗಾದ್ರೆ ಆ ಘಟಕಗಳ ಜೋಡಿಗಳು ಸರಿಯಾಗಿದ್ದಾವೆ ಅಂತ ನಾವು ಉತ್ತರಿಸ್ಬೇಕು. ಹಾಗಾದ್ರೆ ಮುಪ್ಪಂದಾಲ್, ಹೌದಾ? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಐತೇನೋ? ಇಲ್ಲ. ಸೊ ಹಾಗಾದ್ರೆ ಎಲ್ಲೈತ್ರಿ ಮುಪ್ಪಂದಾಲು? ಮುಪ್ಪಂದಾಲ್ ಎಲ್ಲೈತಿ? ತಮಿಳ್ನಾಡ್ನಾಗ. ಅದಕ್ಕೆ ತಪ್ಪು. ಇದು ನಮ್ಮ ಭಾರತದ ಲಾರ್ಜೆಸ್ಟ್ ವಿಂಡ್ ಪ್ಲಾಂಟ್. ಇದು ಮುಪ್ಪಂದಾಲ್ ಎಲ್ಲಿದೆ? ಕನ್ಯಾಕುಮಾರಿಯಲ್ಲಿ ಐತಿ. ಕನ್ಯಾಕುಮಾರಿ ಎಲ್ಲಿದೆ? ತಮಿಳ್ನಾಡಲ್ಲಿ ಐತಿ. ಮುಪ್ಪಂದಾಲ್ ವಿಂಡ್ ಫಾರ್ಮ್ ಇರೋದು ಎಲ್ಲಿ ಅಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ. ಎರಡನೇ ಪಾಯಿಂಟ್ ಏನ್ ಹೇಳಿದೆ, ಎಕ್ಸ್ಟ್ರಾ ಪಾಯಿಂಟ್, ಇಟ್ ಈಸ್ ದ ಲಾರ್ಜೆಸ್ಟ್ ವಿಂಡ್ ಪ್ಲಾಂಟ್, ವಿಂಡ್ ಪಾರ್ಕ್ ಆಫ್ ಇಂಡಿಯಾ. ಭಾರತದ ಅತಿ ದೊಡ್ಡ ಪವನ ವಿದ್ಯುತ್ ಘಟಕ. ಭಾರತದ ಅತಿ ದೊಡ್ಡ ಪವನ ವಿದ್ಯುತ್ ಘಟಕ ಮುಪ್ಪಂದಾಲ್. ಮುಪ್ಪಂದಾಲ್. ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತೀನಿ. ಅತಿ ಹೆಚ್ಚು ಪವನ ವಿದ್ಯುತ್ ಅನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್. ದ ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಪ್ರೊಡ್ಯೂಸಿಂಗ್ ಸ್ಟೇಟ್. ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂದ್ರೆ ಅದು ರೀಸೆಂಟ್ಲಿ ಗುಜರಾತ್. ಇದು ಯಾರನ್ನ ಸರ್ಪಾಸ್ ಮಾಡ್ತು ಅಂದ್ರೆ ತಮಿಳ್ನಾಡು. ಮೊದಲು ತಮಿಳ್ನಾಡು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತಾ ಇತ್ತು, ಆದ್ರೆ ಇತ್ತೀಚೆಗೆ ಅದಕ್ಕ ಸೈಡ್ ಹೊಡೆದು ಗುಜರಾತ್ ಆ ಸ್ಥಾನವನ್ನು ಪಡ್ಕೊಳ್ತು. ಇಷ್ಟು ಕೇಳಿದ್ರೆ ಹೇಳ್ತೀರಿ? ಯಾವ್ದಾರು ಕೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬಾರಿ ವಾಪಸ್. ಬ್ರಹ್ಮನ್ ವೆಲ್ ಇದು ಎಲ್ಲಿದೆ ಅಂದ್ರೆ ತಮಿಳ್ನಾಡಿನಾಗಲ್ಲ, ಮಹಾರಾಷ್ಟ್ರ ಒಳಗೆ ಐತಿ. ಎರಡು ಇಂಟರ್ಚೇಂಜ್ ಮಾಡಿ ಕೊಟ್ಟಿವಿ. ಜೈಸಲ್ಮೇರ್ ವಿಂಡ್ ಪ್ಲಾಂಟ್ ಎಲ್ಲಿದೆ? ರಾಜಸ್ಥಾನ್. ಎಸ್, ದಟ್ ಇಸ್ ಕರೆಕ್ಟ್. ಹೆನ್ಸ್ ಸೊ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಾನ. ಓನ್ಲಿ 3 ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಹೆನ್ಸ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಮಾಡಿದ್ರಿ? ಆಯ್ತು, ಇರ್ಲಿ. ಸೊ ತಲೆಗೆ ಇಡಿಸ್ಕೋಬೇಡ್ರಿ. ವಾಟ್ ಆನ್ಸರ್ ಸೊ ಹೆಂಗೆ ಮಾಡಿರ್ತಾರ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೆ. ಫ್ರೇಮ್ ಮಾಡಿರ್ತಾರ. ನೆಕ್ಸ್ಟ್, ಮೋಸ್ಟ್ ಅಬಂಡೆಂಟ್ ನೋಬಲ್ ಗ್ಯಾಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್ ಯಾವ್ದ್ರಿ? ಆನ್ಸರ್ ಸಿ, ಆರ್ಗಾನ್. ಭೂಮಿಯ ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವ ಜಡ ಅನಿಲ ಯಾವುದು ಅಂತ ಕೇಳಿದ್ರಿ? ಆರ್ಗಾನ್. ಹೌದ್ರಿ? ಅನಿಲ ಅಂದ್ರೆ ನಾರ್ಮಲ್ ಗ್ಯಾಸ್, ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರೋದೆಲ್ಲ ಅನಿಲ. ಹೌದ್ರಿ? ಬಟ್ ಜಡ ಅನಿಲ ಅಂದ್ರೆ ದೇರ್ ಆರ್ ಫ್ಯೂ ಗ್ಯಾಸಸ್ ವಿಚ್ ಡು ನಾಟ್ ಕೆಮಿಕಲಿ ರಿಯಾಕ್ಟ್ ವಿತ್ ಅದರ್ಸ್. ಹೌದ್ರಿ? ಯಾವ ಅನಿಲಗಳು, ಹೌದಾ, ರಾಸಾಯನಿಕವಾಗಿ ಅಕ್ರಿಯಾಶೀಲ ಗುಣವನ್ನ ಹೊಂದಿದೆ. ಅಕ್ರಿಯಾಶೀಲ ಗುಣವನ್ನ ಹೊಂದಿದವೆ ಅಂತವುಗಳಿಗೆ ಜಡ ಅನಿಲ ಎಂದು ಕರೆಯುವರು. ಹೆಸರಲ್ಲೇ ಇದೆ ಜಡ ಅನಿಲ. ಹೆಂಗ ಜಡ ಬಿದ್ದಂಗ್ ಬಿದ್ದಾನ ಅಂದ್ರೆ ಮೀನಿಂಗ್ ಏನು? ರಾಸಾಯನಿಕವಾಗಿ ರಿಯಾಕ್ಟೇ ಮಾಡಲ್ಲ ನಾವು. ಎಟ್ ಬೈದ್ರು ಎಟ್ ಹೇಳಿದ್ರು. ಹಂಗ ಒಂದಿಷ್ಟು ಗ್ಯಾಸ್ ಅದಾವ ಕೆಮಿಸ್ಟ್ರಿ ಒಳಗ, ಅವು ಕೆಮಿಕಲಿ ಇನ್ಆಕ್ಟಿವ್ ಅದಾವ. ಹೌದಾ? ಕೆಮಿಕಲಿ ಇನ್ಆಕ್ಟಿವ್ ಅಂದ್ರೆ ಅವು ಬೇರೆಯವ್ರ ಜೊತೆ ಬಾಂಡ್ ಫಾರ್ಮ್ ಮಾಡಲ್ಲ. ಅಂತವುಗಳಿಗೆ ಜಡ ಅನಿಲ ಅಂತ ಕರಿತೀವಿ. ಅಂತ ಜಡ ಅನಿಲಗಳ ಗುಂಪು
ಪೀರಿಯಾಡಿಕ್ ಟೇಬಲ್ ನಲ್ಲಿ 18ನೇ ಗುಂಪು ಬರ್ತದಲ್ಲ, ಪೀರಿಯಾಡಿಕ್ ಟೇಬಲ್ ಅಲ್ಲಿ 18th ಗ್ರೂಪ್, ಅವೆಲ್ಲ ನೋಬಲ್ ಗ್ಯಾಸ್ ಅಂತ ಕರೀತಾರ. ಹೀಲಿಯಮ್ಮು, ನಿಯಾನು, ಹೌದಾ? ಸೊ ಹಾಗಾದ್ರೆ ಕ್ರಿಪ್ಟಾನು, ಝೆನಾನ್, ಆರ್ಗಾನು, ಇವೆಲ್ಲ ಏನು ಅಂದ್ರೆ ಜಡಾನಿ. ಅರ್ಥ ಆಗ್ತದ್ರಿ? ಅದರಲ್ಲಿ ಯಾವುದೇ ಜಡಾನಿಲ ತಗೊಳ್ರಿ, ಹೈಯೆಸ್ಟ್ ನಮ್ಮ ವಾತಾವರಣದಲ್ಲಿ ಕಂಡು ಬರೋದು ಯಾವುದು ಅಂದ್ರೆ ಅದು ಯಾವ್ದ್ರಿ? ಆರ್ಗನ್. ಎಷ್ಟು ಪರ್ಸೆಂಟ್ ಅಂದ್ರೆ 0.93% ಐತಿ. ವಾತಾವರಣದಲ್ಲಿ 0.93% ಐತಿ. ಹೈಯೆಸ್ಟ್. ಮತ್ ಇದನ್ನ ಯಾರು ಹಾಕಿರೇನ್ ಮತ್ತ ಆನ್ಸರ್? ನೀವೇ ಹಾಕಿರ. ವೆರಿ ಗುಡ್. ಹೌದಾ? 73 ನಾ 78. ಹೌದ್ರಿ. ನೈಟ್ರೋಜನ್ ಎಷ್ಟು? 78%. ಬಟ್ ಸೊ ನೋಬಲ್ ಗ್ಯಾಸ್ ಅಂತ ಕೇಳೀನಿ, ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಕು ಅಂತಾನೆ ಕೊಟ್ಟೀನಿ. ಹಾಗಾಗಿ ನೈಟ್ರೋಜನ್ ಅಲ್ಲ, ಸೊ ಏನ್ರಿ? ಆರ್ಗನ್, ನೋಬಲ್ ಗ್ಯಾಸ್. ಅರ್ಥ ಆಗ್ತದ್ರಿ? ಎರಡನೇ ಹೈಯೆಸ್ಟ್ ಆಕ್ಸಿಜನ್. ಆಕ್ಸಿಜನ್ ನೆನಪಿರ್ತದ? ಆಕ್ಸಿಜನ್ ನೋಬಲ್ ಗ್ಯಾಸ್ ಅಲ್ಲ, ನಾರ್ಮಲ್ ಗ್ಯಾಸ್. ಆಕ್ಸಿಜನ್ ನೋಬಲ್ ಗ್ಯಾಸ್ ಅಲ್ಲ. ಸೆಕೆಂಡ್ ಹೈಯೆಸ್ಟ್ 21%. 21%. ಸೊ ಹಾಗಾದ್ರೆ ನೆಕ್ಸ್ಟ್ ಅದಕ್ಕೆ ನೀವು ನೋಡುವಂತದ್ದು ಹೈಯೆಸ್ಟ್ ಯಾವುದು? ಆರ್ಗಾನ್. ಯಾವುದು? ಇದಕ್ಕಿಂತ ನೀವು ಆರ್ಗನ್ ಅಲ್ಲಿ ನಿಯಾನ್ 0.00 ಇರ್ತದ್ರ, ಅದೇ ತಲೆ ಕೆಡಿಸ್ಕೋಬೇಡ್ರಿ. ಹೌದಾ? 100% ಕಂಪೋಸಿಷನ್ ಓರ್ತದ್ ಬೇಕು ಅಂದ್ರೆ ನೈಟ್ರೋಜನ್ 78%. ಹೌದಾ? ಆಕ್ಸಿಜನ್ 21%. ಹೌದಾ? ಹಾಗಾದ್ರೆ ಆರ್ಗಾನ್ 0.93%. CO2 ಹೌದ್ರಿ 0.03%. ಹಾಗಾದ್ರೆ ಲಾಸ್ಟ್ ಎಲ್ಲಾ ಅದರ್ ಗ್ಯಾಸಸ್ ಕಂಬೈನ್ಡ್ ಮಾಡಿದ್ರೆ, ಆಲ್ ಅದರ್ ಗ್ಯಾಸಸ್, ಹೀಲಿಯಂ, ನಿಯಾನ್, ಕ್ರಿಪ್ಟಾನ್ ಎಲ್ಲ ನೀವು ಆಡ್ ಮಾಡಿದ್ರೆ 0.04%. ಅಂಡ್ ದಟ್ ಈಸ್ 100% ಕಾಂಪೋಸಿಷನ್ ಆಫ್ ಅರ್ತ್ ಅಟ್ಮಾಸ್ಫಿಯರ್. ಎಲ್ಲ ಆಡ್ ಮಾಡಿದ್ರೆ 100%. 78 ಅಲ್ಲಿ ಎಕ್ಸಾಕ್ಟ್ 78.08%. ಇದನ್ನು ಕೇಳ್ಯಾರ ಎಕ್ಸಾಮ್, KPSC ಎಕ್ಸಾಮ್ ಅಲ್ಲಿ. ನೈಟ್ರೋಜನ್ ಪ್ರಮಾಣ ಎಷ್ಟು ಅಂತನೂ ಕೇಳ್ಯಾರ, ಅದು ಪಾಯಿಂಟ್ ಒಳಗ್ ಕೇಳ್ಯಾರ. ಹೌದಾ? 78.08% ಅಂತ ಗೊತ್ತಿರ್ಲಿ. ಆಪ್ಷನ್ ಒಳಗ 78.78, 78.08, 78.28, 38 ಹಿಂಗ್ ಕೇಳ್ಯಾರ. ಹೌದ್ರಿ? ಹಾಗಾಗಿ ಇದನ್ನ ಯಾಕಂದ್ರೆ ಇದು ಒಂದೇ ಹೈಯೆಸ್ಟ್ ಇರೋದ್ರಿಂದ ಎಕ್ಸಾಕ್ಟ್ ಕೇಳ್ಯಾರ, ಅದು ಒಂದು ನೆನಪಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಟೊಮ್ಯಾಟೋದು ಇಲ್ಲಿ ಬಂತ. ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಇಸ್ ಕಾಲ್ಡ್ ಇನ್ಸೆಕ್ಟಿವೋರ್? ಎಲ್ಲರೂ ಕಣ್ ಮುಚ್ಚಿ ಇದನ್ನ ಆನ್ಸರ್ ಮಾಡಿರ್ತೀರಿ. ಈಸಿ ಕ್ವಶನ್. ಯಾವ್ದ್ರಿ ಅದು? ಸಿ, ಡ್ರೋಸೆರಾ. ಹೌದ್ರಿ? ಕೀಟಗಳನ್ನ ತಿಂದು ತನ್ನ ಪೋಷಕಾಂಶವನ್ನ ಪಡೆಯುವಂತ ಜೀವಿ, ಅವುಗಳೇ ಕೀಟಾಹಾರಿ ಸಸ್ಯ ಅಂತ ಕರಿತೀವಿ. ಹಾಗಾದ್ರೆ ಅಂತಹ ಕೀಟಾಹಾರಿ ಸಸ್ಯ ಅಂದ್ರೆ ಡ್ರೋಸೆರಾ. ಹಾಗಾದ್ರೆ ಇನ್ನೊಂದು ಹೆಸರು ನಿಮ್ಗೆ ಗೊತ್ತಿರ್ಲಿ, ನೆಫೆಂಥಿಸ್. ಅದನ್ನೇ ಕನ್ನಡದಲ್ಲಿ ಹೂಜಿ ಗಿಡ ಅಂತನೂ ಕೂಡ ಕರಿತೀವಿ. ಹೌದಾ? ಎರಡು ಇದು ಹೆಸರ ಕೊಡ್ಲಿ, ಈ ಹೆಸರ ಕೊಡ್ಲಿ, ಎರಡು ಇನ್ಸೆಕ್ಟಿವೋರಿಗೆ ಉದಾಹರಣೆ. ನೆಫೆಂಥಿಸ್ ಅಥವಾ ಹೂಜಿ ಗಿಡ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ರೆಸ್ಪಿರೇಟರಿ ಪಿಗ್ಮೆಂಟ್ಸ್ ಇನ್ ಪ್ಲಾಂಟ್ಸ್? ಹಾಗಾದ್ರೆ ಉಸಿರಾಟದ ಘಟಿಕಾಂಶಗಳಾಗಿ ಕೆಲಸ ಮಾಡುವಂತವುಗಳು ಯಾವುವು? ಇಲ್ಲಿ ರೆಸ್ಪಿರೇಟರಿಯಲ್ಲಿ ಭಾಗವಹಿಸುವಂತವುಗಳು ಯಾವುವು ಅಂತ ಸೊ ಅಟ್ ಲೀಸ್ಟ್ ಚೂಸ್ ಮಾಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಕ್ಲೋರೋಫಿಲ್ ಐತಿ, ಕೆರೋಟನಾಯ್ಡ್ ಐತಿ, ಸ್ಟೊಮ್ಯಾಟೊ ಐತಿ. ಯಾವ್ದ್ರಿ ಆನ್ಸರು? ನಮ್ಗೇನ್
ನಮ್ಗೇನ್ರಿ ಸರ್ ಗೊತ್ತು? ಆ ಕ್ಲೋರೋಫಿಲ್ ರೆಸ್ಪಿರೇಷನ್ ಮಾಡಕ್ ಹೆಲ್ಪ್ ಆಗ್ತದೇನೋ? ಇಲ್ಲ. ಫೋಟೋಸಿಂಥಸಿಸ್ ಮಾಡಕ್ ಹೆಲ್ಪ್ ಆಗ್ತದ ಕ್ಲೋರೋಫಿಲ್ಲು. ಫೋಟೋಸಿಂಥಸಿಸ್ ಹೌದಾ? ಹಾಗಾದ್ರೆ ಕೆರಟನಾಯ್ಡು, ಹಾಗಾದ್ರೆ ಅದನ್ನು ಫೋಟೋಸಿಂಥಸಿಸ್ ಪಿಗ್ಮೆಂಟ್. ಹಾಗಾಗಿ ಎರಡು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಘಟಕಗಳು ಸೂರ್ಯನ ಬೆಳಕನ್ನ ಏನ್ ಮಾಡ್ತದ? ಪಡಿತದ. ಹಾಗಾದ್ರೆ ಸೊ ಮೂರನೇದು ಯಾವುದು? ಸ್ಟೊಮ್ಯಾಟೊ. ಸ್ಟೊಮ್ಯಾಟಾ ಉಸಿರಾಟ ಕ್ರಿಯೆಯಲ್ಲಿ ಸಹಾಯ ಮಾಡ್ತದೇನು? ಎಸ್. ಹಾಗಾದ್ರೆ ಸ್ಟೊಮ್ಯಾಟೊ. ಸ್ಟೊಮ್ಯಾಟೊ. ಹಾಗಾದ್ರೆ ಆನ್ಸರ್ ಯಾವ್ದ್ರಿ? ಮೂರು ಮಾತ್ರ. ಮೂರು ಮಾತ್ರ. ನೆನಪಿರ್ತದ? ಕೆರಟನಾಯ್ಡ್ ಅಂದ್ರೆ ಕ್ಲೋರೋಫಿಲ್ ಅಲ್ಲಿ, ಅಂದ್ರೆ ನಿಮ್ಮ ಲೀವ್ಸ್ ಅಲ್ಲಿ ನಾವು ನೋಡುವಂತ ಮತ್ತೊಂದು ಪಿಗ್ಮೆಂಟ್. ಹೌದಾ? ಈ ಕೆರಟನಾಯ್ಡ್ ಏನ್ ಮಾಡ್ತದಂದ್ರೆ ಅಡಿಷನಲ್ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತದ. ಹೌದಾ? ಸೂರ್ಯನ ಬೆಳಕನ್ನ ಹೀರ್ಕೊಳ್ಳಕ್ ಸಹಾಯ ಮಾಡ್ತದ. ಹೌದಾ? ಇವೆರಡು ಸೂರ್ಯನ ಬೆಳಕನ್ನ ಹೀರಿಲಿಕ್ಕೆ ಎಲೆಗಳು ಹೀರ್ಕೊಂಡು ದ್ಯುತಿ ಸಂಶ್ಲೇಷಣೆ ನಡೆಸ್ಬೇಕಲ್ಲ, ಅದಕ್ಕೆ ಸಹಾಯ ಮಾಡುವಂತಹ ಘಟಕಗಳು ಅಂದ್ರೆ ಇವೆರಡು. ಆದ್ರೆ ಇದು ಸ್ಟೊಮ್ಯಾಟೊ ಏನ್ ಮಾಡ್ತದೆ ಸರ್ ಉಸಿರಾಟ ಕ್ರಿಯೆ ಅಂತ ಅಂದ್ರೆ? ಅವ್ರಿಗೆ ಏನ್ ಬೇಕು? ರೆಸ್ಪೈರೇಷನ್ ಮಾಡಕ್ ಏನ್ ಬೇಕು? ಏನ್ ಹೊರಗೆ ಹಾಕೋದು, ಒಳಗ್ ತಗೊಳ್ಳೋದು, ಮಾಡೋದು. ಹಾಗಾದ್ರೆ ಯಾವ್ದ್ರಿ? CO2 O2 ಮೂವ್ಮೆಂಟ್ ಮಾಡ್ಬೇಕಲ್ಲ ಉಸಿರಾಟ ಕ್ರಿಯೆಯಲ್ಲಿ. ಹಾ. ಸೊ ಹಾಗಾದ್ರೆ ಅದನ್ನ ಹೀರ್ಕೊಳ್ಳೋದು, ಬಿಡುಗಡೆ ಮಾಡೋದು, ವಾತಾವರಣದಿಂದ CO2 ಅನ್ನ ತಗೊಂಡ್ಬರೋದು, ಅದನ್ನ ಮತ್ತೆ ಆಕ್ಸಿಜನ್ ಹೊರಗೆ ಹಾಕೋದು, ಇವೆಲ್ಲ ಮಾಡುತ್ತದ್ರಿ ಉಸಿರಾಟ ರೆಸ್ಪಿರೇಷನ್ ಮೆಥಡ್ ಅಲ್ಲಿ. ಅದು ಸ್ಟೊಮ್ಯಾಟೊ. ಅದನ್ನೇ ನೀವ್ ಇಲ್ಲಿ ಏನ್ ಮಾಡಿದ್ರಿ ಅಂದ್ರೆ, ಸೊ ಒಂದ್ ಸ್ವಲ್ಪ ಅದ್ರ ಡೈಗ್ರಾಮ್ ಅನ್ನ ನಾನು ತೋರಿಸಿದ್ದೆ, ಸ್ವಲ್ಪ ಗೊತ್ತಿರ್ಲಿ. ಹಾ, ದಿಸ್ ಇಸ್ ಟೊಮ್ಯಾಟೊ. ಹೌದ್ರಿ? ಸೊ ಹಾಗಾದ್ರಿ ಸೊ ಈ ರೀತಿ ಓಪನ್ ಕ್ಲೋಸ್ ಮಾಡ್ಕೊಳ್ತದ. ಹೌದಾ? ಸೊ ಹಾಗಾದ್ರೆ O2 ನೀರಾವಿಯನ್ನ ಹೊರಗೆ ಹಾಕ್ತದ, CO2 ಅನ್ನ ಒಳಗ್ ತಗೋತದ, ಓಪನ್ ಮಾಡಿ ಕ್ಲೋಸ್ ಮಾಡೋ, ಹೀಗೆ ರೆಸ್ಪಿರೇಷನ್ ಗೆ ಹೆಲ್ಪ್ ಆಗ್ತದ. ಸ್ಪೆಷಲಿ ನಿಮ್ಮ ಯಾವುದು ಅಂದ್ರೆ ಸ್ಟೊಮ್ಯಾಟಾ ಅಂತ ಗೊತ್ತಿರಲಿ. ನೆನಪಿರ್ತದ ಸ್ಟೊಮ್ಯಾಟಾ? ನೆಕ್ಸ್ಟ್, all flowering plants seed require light to germinate. ಎಲ್ಲಾ ಆವೃತ ಬೀಜ ಸಸ್ಯಗಳಿಗೆ ಅಥವಾ ಹೂ ಬಿಡುವ ಸಸ್ಯಗಳಿಗೆ ಬೆಳಕು ಬೇಕಾಗ್ತದ. ಹೌದೇನು? ಎಲ್ಲರಿಗೂ ಬೇಕೇನೋ? ಎಲ್ಲಾ ಸಸ್ಯಗಳಿಗೆ ಬೇಕೇನೋ? ಇಲ್ಲ. ಒಂದು ತಲೆಯಲ್ಲಿ ನಾಳೆ ಎಕ್ಸಾಮ್ ಅಲ್ಲಿ ನೆನಪಿರ್ಲಿ, ಎಕ್ಸ್ಟ್ರೀಮ್ ವರ್ಡ್ಸ್ ಬರ್ತಾವಲ್ಲ ಇವು, ಆಲು, ನನ್ನು, ಹೌದಾ? ಇವೆಲ್ಲ ರಾಂಗ್ ಸ್ಟೇಟ್ಮೆಂಟ್ ಇರ್ತಾವ. ತಲೆಯಲ್ಲಿ ಇರ್ತದ? ಎಲ್ಲಾ, ಯಾವುದು ಇಲ್ಲ ಅಂತ ಸ್ಟೇಟ್ಮೆಂಟ್ ಒಳಗೆ ಇರ್ತಾವಲ್ಲ, ಅಂತವೆಲ್ಲ ತಪ್ಪು ಇರ್ತಾವ. ಯಾವ್ದ್ರಿ? ತಪ್ಪಂತ ಅನ್ಕೊಂಡ್ಬಿಡ್ಬೇಕು ನೀವು, ಅದು ಗೊತ್ತಿರ್ಲಿಲ್ಲ ಅಂದ್ರುನು. ಹೌದಾ? ಈಗ ಗೆಸ್ ಮಾಡಿದ್ರೆ ಇವೆ ಆಲ್ ಅದಾವ ಅಂದ್ರೆ ಎರಡು ಸ್ಟೇಟ್ಮೆಂಟ್ ಏನದಾವ? ರಾಂಗ್. ಹಾಗಾದ್ರೆ ಆನ್ಸರ್ ಕಣ್ಣು ಮುಚ್ಚಿ ಯಾವ್ದ್ರಿ? ನನ್ನು. ಅರ್ಥ ಆಗ್ತದ? ಯಾಕೆ ಅಂದ್ರೆ ಎಲ್ಲಾ ಸೊ ಹೂ ಬಿಡುವ ಸಸ್ಯಗಳಿಗೆ ಸೊ ಮೊಗ್ಗು ಮಾಡಕ್ ಅಂದ್ರೆ ಜರ್ಮಿನೇಟ್ ಆಗಕ್ಕ ಏನ್ ಬೇಕಾಗಿಲ್ಲ? ಬೆಳಕು ಬೇಕಾಗಿಲ್ಲ. ಕೆಲವೊಂದು ಸಸ್ಯಗಳ ಬೀಜಗಳು ಅದಾವ, ಅವುಗಳಿಗೆ ಬೆಳಕೇ ಬೇಕಿಲ್ಲ. ಅವು ಏನ್? ಹಾ, ಹೌದೌದು. ಅದಕ್ಕೆ ಸೊ ಏನು ಅಂದ್ರೆ ಈ ಸ್ಟೇಟ್ಮೆಂಟ್ ರಾಂಗ್. ಆಲ್ ಯಾಕೆ? ಅದಕ್ಕೆ. ಅದೇ ರೀತಿ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಡು ನಾಟ್ ರಿಕ್ವೈರ್ ಲೈಟ್ ಟು ಜರ್ಮಿನೇಟ್. ಹೌದಾ? ಅಗೇನ್ ಕಾಂಟ್ರಾಡಿಕ್ಟರಿ ಟು ಫಸ್ಟ್ ಸ್ಟೇಟ್ಮೆಂಟ್. ಹೌದಾ? ಹಾಗಾದ್ರೆ ಅಲ್ಲಿ ಏನಾಗತ್ತಂದ್ರೆ ಬೇಕಾಗಲ್ಲ, ಬೇಕಾಗುತ್ತೆ. ಇಲ್ಲಿ ಯಾವ್ದಕ್ಕೂ ಬೇಕಾಗಲ್ಲ ಅಂತ ಹೇಳಾಗತ್ತ. ಎಸ್, ಬೇಕಾಗ್ತದ. ಕೆಲವೊಂದಕ್ಕೆ ಬೇಕಾಗ್ತಾವ, ಕೆಲವೊಂದಕ್ಕೆ ಬೇಕಾಗಲ್ಲ. ಹಾಗಾಗಿ ಆಲ್ ಅಂತ ಹೇಳೋದು ತಪ್ಪು. ಹಾಗಾಗಿ ಆನ್ಸರ್ ಏನ್ರಿ? ಡಿ. ಹೌದಾ? ಕೆಲವೊಂದಕ್ಕೆ ಬೇಕಾಗ್ತಾವ, ಕೆಲವೊಂದಕ್ಕೆ ಬೇಕಾಗಲ್ಲ. ಹಾಗಂತ ಎಲ್ಲದಕ್ಕೆ ಬೇಕಾಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಎರಡು ಸೊ ತಪ್ಪಾದ ಹೇಳಿಕೆಗಳು. ಅದಕ್ಕೆ ಉತ್ತರ ಸೊ ಯಾವ್ದ್ರಿ? ಸೊ ಸರಿಯಾಗಿವೆ ಅಂತ ಹೇಳಿ ಅಂದ್ರೆ ಯಾವ್ದು ಸರಿ ಇಲ್ಲ, ಎರಡು ತಪ್ಪು. ಹಾಗಾಗಿ ನನ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಓಕೆ. ಕ್ರೆಸ್ಕೋಗ್ರಾಫ್ ಮಿಷನ್ is used to record how the plants respond to stimuli like lights and heat only. Statement ಸರಿನೋ ತಪ್ಪೋ?
ಸರಿ, ತಪ್ಪು, ತಪ್ಪು, ಸರಿ. ಒಬ್ರು ತಪ್ಪು, ಒಬ್ರು ಸರಿ, ಇನ್ನೊಬ್ರು ಮತ್ತ ವೆರಿ ಗುಡ್. ಹೌದಾ? ಸೊ ಹಾಗಾದ್ರೆ ಕ್ರೆಸ್ಕ್ರೋಗ್ರಾಫ್ ಅನ್ನುವಂಥದ್ದು ಒಂದು ಸಾಧನ. ಹೌದಾ? ಎಸ್, ಮಷೀನು. ಹಾಗಾದ್ರೆ ಅದು ಏನನ್ನ ಸೊ ನಾವು ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಹೇಗೆ ಸಸ್ಯಗಳು ವಿವಿಧ ಸ್ಟಿಮ್ಯುಲೀಸ್ ಗಳಿಗೆ ರೆಸ್ಪಾಂಡ್ ಮಾಡ್ತಾವ. ಹೌದಾ? ಹಾಗಾದ್ರೆ ಅಂತ ಸ್ಟಿಮ್ಯುಲೀಸ್ ಗಳು, ಪ್ರತಿಕ್ರಿಯೆಗಳು ಲೈಟ್ ನ ಆಧಾರದ ಮೇಲೆ ಇರಬಹುದು, ಹೀಟ್ ನ ಆಧಾರದ ಮೇಲೆ ಮಾತ್ರ ಅಂತ ಕೊಟ್ಬಿಟ್ಟಾನೆ. ಮತ್ ಉಳಿದಿದ್ರ ಮೇಲೆ ಸ್ಟಿಮ್ಯುಲೇಟ್ ಮಾಡಲ್ಲ ಏನೋ, ಪ್ರತಿಕ್ರಿಯೆ ನೀಡಂಗಿಲ್ಲ ಏನೋ. ಹೌದಾ? ಟಚ್ ಮೇಲೇನು ನೀಡಬಹುದಲ್ಲ, ಪ್ರತಿಕ್ರಿಯೆ ನೀಡ್ತಾವಿಲ್ರಿ. ಈಗ ಮುಟ್ಟಿದರೆ ಮುನಿ ಸಸ್ಯ, ಬರೀ ಟಚ್ ಮಾಡಿದ್ರೆ ತನ್ನಷ್ಟು ತಾನೇ ಮುಚ್ಕೊಂಡ್ಬಿಡ್ತದೆ. ಕೆಲವೊಂದು ಬೆಳಕಿಗೆ, ಬೆಳಕು ಯಾವ ಕಡೆ ಇರ್ತದ ಆ ಕಡೆ ತಿರುಗಿ ಹೂಗಳು ತಿರುಗ್ತಾವ. ಹೌದಿಲ್ರಿ? ಹಾಗಾದ್ರೆ ಕೇವಲ ಹೀಟ್ ಲೈಟ್ ಅಲ್ಲ, ಈವನ್ ಸೊ ಟೆಂಪರೇಚರ್ ಆಗಿರ್ಬೋದು. ಹೌದಾ? ಇತ್ಯಾದಿಗಳ ಮೇಲೆ ಇವು ಡಿಪೆಂಡ್ ಇರ್ತಾವ. ಹಾಗಾಗಿ ಈವನ್ ಗ್ರಾವಿಟಿ ಆಧಾರದ ಮೇಲೆ ಆಗಿರ್ಬೋದು. ಹೌದಾ? ಗುರುತ್ವ ಬಲದ ಆಧಾರದ ಮೇಲೆ ಆಗಿರ್ಬೋದು. ಹಾಗಾಗಿ ಸೊ ಈ ಸ್ಟೇಟ್ಮೆಂಟ್ ಏನಾಗ್ಬಿಡ್ತು, ತಪ್ಪು. ಮತ್ತೊಂದು ಹಿಂಟ್ ಏನು ನಿಮ್ಗೆ ಕೊಡೋದು, ಓನ್ಲಿ ಅಂತ ಎಲ್ಲಿ ನಿಮ್ಗ್ ಕಾಣ್ತೀರಿ, ಮಾತ್ರ ಅಂತ ಎಲ್ಲಿ ಕಾಣುತ್ತೀರಿ ನೋಡ್ರಿ ಇಲ್ಲಿ. ಸೊ ಪ್ರಚೋದಕಗಳಿಗೆ ಮಾತ್ರ ಇವುಗಳು ಅಳಿತಾವ ಅಂತ ಎಲ್ಲಿ ಹೇಳ್ತೀರಿ, ಅಂತ ಸ್ಟೇಟ್ಮೆಂಟ್ಗಳು ಸಹ ಏನಿರ್ತಾವ, ಬಹುತೇಕವಾಗಿ ತಪ್ಪಿರ್ತಾವ. ನೆಕ್ಸ್ಟ್ ಟೈಮ್ ಇಂದ ಟೆಸ್ಟ್ ಅಲ್ಲಿ ಅಪ್ಲೈ ಮಾಡ್ತೀರಿ ಲಾಜಿಕ್, ಅವಾಗ ಅಪ್ಲೈ ಮಾಡಿ ಅವಾಗ ನೋಡ್ರಿ. ಹೌದಾ? ಹೆಂಗಿರುತ್ತೆ. ಹೌದಾ? ಸೊ ಹಾಗಾದ್ರೆ ನೆಕ್ಸ್ಟ್, ಕ್ರೆಸ್ಕೋಗ್ರಾಫ್ ಯಂತ್ರವನ್ನ ಸತ್ಯೇಂದ್ರನಾಥ್ ಬೋಸ್ ಅವರು ನಿರ್ಮಿಸಿದ್ದಾರೆ. ಎಸ್, ರಾಂಗ್. ಯಾಕೆ? ಚಂದ್ರಪ್ರಭಾ. ಬಿಗ್ ಬಾಸ್ ನೋಡ ಬಂದಿರ ಮತ್ತ? ಚಂದ್ರ, ಯಾ ಚಂದ್ರ? ಚಂದ್ರ, ಇಂದ್ರ, ಸುಭಾಷ್ ಚಂದ್ರ ಹೋಗಿರಿ ಮತ್ತ? ಹಾ, ಯಾರ್ರೀ? ಓದಿರಿಲ್ಲ ಬುಕ್, ಪುಸ್ತಕ ಓದ್. ಬೋಸು, ಹೌದ್ ಸರ್, ಜಗದೀಶ್ ಚಂದ್ರ ಬೋಸ್. ಹೌದ್ರಿ, ಜಗದೀಶ್ ಚಂದ್ರ. ಹೌದಾ? ಯಾವ್ದೋ ಒಂದು ಬೋಸ್ ಸರ್. ಹಂಗೆ ನೀವು ಬೋಸ್ ಹಿಂಗೆ ಅಲ್ಲಿ ಕ್ವಶನ್ ಹಿಂಗೆ ಚೇಂಜ್ ಮಾಡಿ ಕೊಡ್ತಾರ. ಅವಾಗ ನಾ ಬೋಸು, ಇಲ್ಲಿನೂ ಬೋಸು ಅಂತ ಐತೆ ಅಂತ ನೀವು ತಲೆ ಜಜ್ಕೋಬೇಕು ಅವಾಗ. ಹಾಗಾಗಿ ಎರಡನೇದ್ದು ತಪ್ಪು. ಹಾಗಾದ್ರೆ ಅವಾಗ ಸರಿ ಅಂತ ಹೇಳಿ ಅನ್ನ ಅಗೇನ್ ಯಾವುದೋ ಅಲ್ಲ, ಜಗದೀಶ್ ಚಂದ್ರ ಬೋಸ್. ರೈಟ್. ಡಿ, ಡಿ ಆನ್ಸರ್ ಡಿ, ಯಾವುದು ಇಲ್ಲ ಅಂತ ಹಾಕಿರಿ. ಹಾ, ಓಕೆ. ನೆಕ್ಸ್ಟ್, ನೆಕ್ಸ್ಟ್, ನೆಕ್ಸ್ಟ್. It is advised to sprinkle kerosene oil on the stagnant water body to prevent the breeding of the mosquitoes. ಹೌದಾ? ಕ್ವಶನ್ ಅವಳಿಗೆ ಆನ್ಸರ್ ಐತಿ. ಹೌದಾ? ನೀವು ಏನ್ ಮಾಡ್ತೀರಿ, ಆಯಿಲ್ ಅನ್ನ ಸಿಂಪಡಣೆ ಮಾಡ್ತೀರಿ ವಾಟರ್ ಬಾಡಿ ಮೇಲೆ, ಅದು ಎಸ್ಪೆಷಲಿ ಕೆರೋಸಿನ್ ಆಯಿಲ್. ಹೌದ್ರಿ? ಅಂದ್ರೆ ಸೀಮೆ ಎಣ್ಣೆಯನ್ನ ನೀರಿನ ಮೇಲೆ ಸಿಂಪಡಣೆ, ನಿಂತ ನೀರ್ ಇರ್ತಾವಲ್ರಿ, ಆ ನೀರಿನ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಸೊ ಏನಾಗ್ತದ ಅಂತ ಕೇಳ್ಯಾನ. ಹೌದಾ? ಏನಾಗ್ತದ್ರಿ, ಮಾಸ್ಕಿಟೋಸ್ ರೆಪಲ್ ಮಾಡ್ತಾವ ಆಯಿಲ್ ಅನ್ನ, ಅದರಿಂದ ದೂರವಿರ್ಲಿಕ್ಕೆ ಪ್ರಯತ್ನ ಮಾಡ್ತಾವ. ಹಾಗಾದ್ರೆ ಸೊ ಅವುಗಳನ್ನ ನಾವು ಸಾಯಿಸ್ತಾವ. ಆಯಿಲ್ ಮಾಸ್ಕಿಟೋಸ್ ಗಳನ್ನ ಸಾಯಿಸ್ತಾವ. ಅಥವಾ ಸೊಳ್ಳೆಗಳು ಗೆಟ್ ಸ್ಟಕ್ ಇನ್ ದ ಲೇಯರ್ ಆಫ್ ಆಯಿಲ್, ಅದ್ರ ಒಳಗಡೆ ಸ್ಟಕ್ ಆಗ್ಬಿಡ್ತಾವ. ಆಯಿಲ್ ಕಟ್ ಆಫ್ ದ ಆಕ್ಸಿಜನ್ ಸಪ್ಲೈ, ದೇರ್ ಬೈ ಸ್ಟಾಪ್ಸ್ ದ ಬ್ರೀಡಿಂಗ್ ಆಫ್ ದ ಮಾಸ್ಕಿಟೋ. ಹಾಗಾದ್ರೆ ಆಯಿಲ್ ಯಾಕೆ ಸಿಂಪಡಣೆ ಮಾಡ್ತಾರ ಅಂದ್ರೆ, ಆ ಸೊಳ್ಳೆಗಳ ಸಂತತಿ ಹೆಚ್ಚಾಗೋದನ್ನ ತಡೆಗಟ್ಲಿಕ್ಕೆ ನಾವು ಅದನ್ನ ಏನ್ ಮಾಡ್ತೀವಿ, ನಿಂತ ನೀರಿನ ಜಲರಾಶಿಗಳ ಮೇಲೆ ಯಾವುದೇ ಎಣ್ಣೆ, ಸ್ಪೆಷಲಿ ಕೆರೋಸಿನ್ ಎಣ್ಣೆಯನ್ನ ಹಾಕ್ತಿವಿ. ಸೊ ದಟ್ ಸೊ ಏನ್ ಆ ಲಾರ್ವಾ ಬೆಳೆದಿರ್ತದಲ್ಲ, ಎಗ್ಸ್ ಗಳು ಇರ್ತಾವಲ್ಲ, ಹಾಗಾದ್ರೆ ಅವುಗಳಿಗೆ ಏನಾಗ್ಬಾರ್ದು, ಆ ರೆಸ್ಪಿರೇಷನ್ ಗೆ ಬೇಕಾಗಿರುವ ಆಕ್ಸಿಜನ್, ಯಾಕಂದ್ರೆ ನೀರಿನ ಮೇಲೆ ಸೊ
ಸೊ ಆಯಿಲ್ ಬಂದ್ರೆ ಎರಡು ಇಮ್ಮಿಸಿಬಲ್, ಒಂದ್ರಾಗ ಒಂದು ಏನಾಗಂಗಿಲ್ಲ, ಮಿಕ್ಸ್ ಆಗಲ್ಲ. ಹೌದಾ? ಹಾಗಾಗಿ ಅದ್ ಮೇಲೆ ನೀರಿನ ಮ್ಯಾಗೆ ಒಂದು ತೈಲದ ಒಂದು ಏನಾಗ್ತದೆ ಪದರ ಉಂಟಾಗಿ ಆಕ್ಸಿಜನ್ ಮೇಲ್ಗಡೆಯಿಂದ ನೀರ್ ಒಳಗ್ ಹೋಗದಂತೆ ಮಾಡುತ್ತದ. ಅವಾಗ ಆಕ್ಸಿಜನ್ ಹೋಗ್ಲಿಲ್ಲ ಅಂದ್ರೆ ಅವುಗಳಿಗೆ ಉಸಿರಾಟ ಕ್ರಿಯೆ ನಡೆಯಂಗಿಲ್ಲ. ಹಾಗಾಗಿ ಅವಾಗ ಅವುಗಳ ಸಂತಾನ ಅಭಿವೃದ್ಧಿ ಆಗಲ್ಲ. ಈ ಮೂಲಕ ಅವುಗಳ ಸಂತತಿಯನ್ನ, ಅವುಗಳ ಸಂಖ್ಯೆಯನ್ನ ನೀವು ಕಡಿಮೆ ಮಾಡಬಹುದು. ಅದಕ್ಕಾಗಿ ಆಪ್ಷನ್ ಯಾವ್ದ್ರಿ? ಡಿ. ಅರ್ಥ ಆಗ್ಯದ? ಆ ಸೊ ಸಂತಾನ ಮತ್ ಬ್ರೀಡಿಂಗ್ ಅನ್ನೇ ಸ್ಟಾಪ್ ಮಾಡತ್ವ ಅಲ್ರಿ. ಏರೇ ಇಲ್ಲ ಅಂದ್ರೆ ಅದರದ್ದು ಲಾರ್ವೆಗಳು ಇದು ಆಗಿ ಕನ್ವರ್ಟ್ ಆಗಿ ಅಡಲ್ಟ್ ಮಾಸ್ಕಿಟೋಸ್ ಗಳಾಗಿ ಕನ್ವರ್ಟ್ ಆಗಲ್ಲ ಅಲ್ಲ. ಹಾಗಾಗಿ ಅದ್ರದ್ದು ಪೂರ್ತಿ ಬ್ರೀಡಿಂಗ್ ನಿಂತು ಬಿಡುತ್ತೆ. ಹಾಗಾಗಿ ಆನ್ಸರ್ ಏನ್ರಿ? ಡಿ. ಡಿ. ಯಾಕೆ? ಅದು ಸೊ ನೀರಿನ ಮೇಲೆ ಈ ಐಲ ಒಂದು ತೆಳುವಾದ ಪದರನ್ನ ಉಂಟು ಮಾಡಿ ಆಕ್ಸಿಜನ್ ಒಳಗೆ ಹೋಗದಂತೆ ತಡೆಗಟ್ಟುತ್ತದ. ಅವಾಗ ಸೊ ಅವುಗಳ ರಿಪ್ರೊಡಕ್ಷನ್ ನಿಂತು ಹೋಗ್ತದ. ಯಾಕೆಂದ್ರೆ ಆಕ್ಸಿಜನ್ ಅವಕ್ಕ ಸಿಗಂಗಿಲ್ಲ. ಹ ಮತ್ತೆ 2 hours ಆಗಿಲ್ಲ ಅನ್ಕೋತೀನಿ, 1 hour ಅಷ್ಟೇ ಆಯ್ತು. ಹ ಅದನ್ನ ಥಿಂಕ್ ಮಾಡ್ರಿ. ಪದೇ ಚಾರ್ಜಿಂಗ್ ಅಲ್ಲಿ ಇಟ್ಟು ಹಿಂಗ್ ಬಟನ್ ನೋಡಿದ್ರೆ ಆನ್ ಆಗುವಂಗೆ ಚಾರ್ಜರ್. ಹಾ ಸೊ ಹಾಗಾದ್ರಿ 24ನೇ ಕ್ವಶನ್ ಆಯ್ತು. ಸೊ ಹಾಗಾದ್ರಿ ಏನು ಕೇಳಕತ್ತಿದ್ರಿ ಸರ್ ಅಂದ್ರಿಲ್ಲ, ಅವ್ರಂದ್ರ ಓಕೆ. ಸೊ ಹಾಗಾದ್ರೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್ ಕ್ವಶನ್. Adult male mosquitoes have the lifespan of 10 to 15 days. Yes, that is correct. ಹೌದಾ? ಸೊ ಮೇಲ್ ಮಾಸ್ಕಿಟೋ ಬದುಕೋದು 10ರಿಂದ 15 ದಿನ, ಆದರೆ ನಿಮ್ಮ ಫಿಮೇಲ್ ಮಾಸ್ಕಿಟೋಸ್ ಬದುಕೋದು 42 ದಿನ, ಹತ್ತತ್ರ ಮೋರ್ ದೆನ್ 40 ಡೇಸ್. ಅದ 6 ವೀಕ್ಸ್ ಅಪ್ರಾಕ್ಸಿಮೇಟ್ಲಿ. ಅದಕ್ಕ ಇವ್ರು ಮತ್ತ ಇವೆರಡರಲ್ಲಿ ಮೋಸ್ಟ್ ಡೇಂಜರಸ್ ಯಾರ್ರಿ? ಫಿಮೇಲ್. ಯಾಕೆ? ಯಾಕೆ ಅಂತಂದ್ರೆ ಎಸ್ ಅಫ್ಕೋರ್ಸ್ ಅದು ಮಾಸ್ಕಿಟೋಸ್ ಬ್ರೀಡಿಂಗ್ ಮಾಡುತ್ತದ, ಹೌದು. ಆದ್ರೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ರೋಗಗಳು ಬರೋದು ಮಲೇರಿಯಾ. ಹೌದಾ? ಹಾಗಾದ್ರಿ ಸೊ ಅಥವಾ ನಿಮ್ದು ಇತ್ತೀಚೆಗೆ ನೀವು ಡೆಂಗ್ಯೂ ನೋಡಿರ್ತೀರಿ. ಇವೆಲ್ಲ ಬರೋದು ಯಾವ್ದ್ರಿಂದಲೇ? ಸೊಳ್ಳೆನೆ. ಆದ್ರೆ ಯಾವ ಸೊಳ್ಳೆಯಿಂದ? ಅಂದ್ರೆ ಫಿಮೇಲ್ ಮಾಸ್ಕಿಟೋ. ಫಿಮೇಲ್ ಮಾಸ್ಕಿಟೋ ಅಷ್ಟಕ್ಕೆ ನಾವು ಕನ್ಫೈನ್ಡ್ ಮಾಡೋಣ. ಹೌದಾ? ಹಾಗಾದ್ರೆ ಮಲೇರಿಯಾ ಅಂದ್ರೆ ಅನಾಫಿಲಿಸ್ ಅನ್ನುವಂತಹ ಸೊ ಫಿಮೇಲ್ ಮಾಸ್ಕಿಟೋ. ಅದೇ ಡೆಂಗ್ಯೂ ಅಂತ ಬಂದಾಗ ಅವಾಗ ಇಜಿಪ್ಟಿ ಈಡೀಸ್ ಅನ್ನುವಂತಹ ಫಿಮೇಲ್ ಮಾಸ್ಕಿಟೋದಿಂದ ಬರ್ತಾವ. ಡೆಂಗ್ಯೂ ಬರೋದೇ ಕತೆ ಕೇಳಾಕತ್ತೀರೇನು? ಬರ್ಕೋಬೇಕು. ಸೈಂಟಿಸ್ಟ್ ತಲೆ ಕೆಟ್ಟವ್ರು. ಮತ್ ಸೈಂಟಿಸ್ಟ್ ಅಂದ್ರೆ ಅವರೇ ಅಲ್ಲ, ಅನಾಫಿಲಿಸ್. ಹೌದಾ? ಅದು ಮಲೇರಿಯಾ. ಸೊ ಒಂದು ನಮ್ಮ ಇದನ್ನ ವೈರಸ್ ಅನ್ನೋದು ಪ್ಲಾಸ್ಮೋಡಿಯಂ ಅನ್ನ ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಮಾಡುತ್ತದ. ಹಾಗಾದ್ರೆ ಅದು ಅನಾಫಿಲಿಸ್. ಹಾಗಾದ್ರೆ ಇಲ್ಲಿ ಇಜಿಪ್ಟಿ ಈಡೀಸ್. ಈಡೀಸ್ ರೈಟ್. ಸೊ ಹಾಗಾದ್ರಿ
ಸೊ ಇಷ್ಟು ಅಟ್ ಲೀಸ್ಟ್ ಎಕ್ಸ್ಟ್ರಾ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಒನ್. ಹಾ, ಕಣ್ಣು ಮುಚ್ಚಿ ಹೇಳಿರ್ತೀರಿ. ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಲೈಫ್ ಸೈಕಲ್ ಆಫ್ ಫ್ರಾಗ್ ಅನ್ನ ನಾವು ಜೀವನ ಚಕ್ರವನ್ನ ನೋಡಿದಾಗ ಅದರ ವಿವಿಧ ಹಂತಗಳನ್ನ ಕಾಲಾನುಕ್ರಮದಲ್ಲಿ ನಾವು ಶ್ರೇಣೀಕರಿಸಿದಾಗ ಯಾವುದು ಸರಿಯಾದ ಉತ್ತರ ಅಂತ ನೀವೇ ಹೇಳ್ತೀರಿ. ಫಸ್ಟ್ ಸ್ಟೇಜು ನಾವು ಸೊ ನೋಡಿದಾಗ ಯಾವ್ದು ಬರ್ತದ್ರಿ? ಸ್ಪೌನಿಂಗ್. ಸೆಕೆಂಡ್ ಟ್ಯಾಡ್ ಪೋಲು. ಥರ್ಡ್ ಫ್ರಾಗ್ಲೆಟು ಅಡಲ್ಟ್ ಫ್ರಾಗ್ ಆಗಿ ಕನ್ವರ್ಟ್ ಆಗ್ತದೆ. ಹೆನ್ಸ್ ದ ಆನ್ಸರ್ ಈಸ್ ಡಿ. ಡಯಾಗ್ರಾಮ್ ಕೊಟ್ಟಿರ್ಬೇಕು ಅನ್ಕೋತೀನಿ. ಆನ್ಸರ್ ಇಸ್ ಬಿ. ವಿ ಹ್ಯಾವ್ ದ ಡಯಾಗ್ರಾಮ್. ಹೌದಾ? ಸೊ ಹಾಗಾದ್ರೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದ ನಿಮ್ದು ಫಸ್ಟ್ ಸ್ಟೇಜ್. ಹೌದಾ? ಸೊ ಹಾಗಾದ್ರೆ ಇದೇ ಸ್ಪೌನಿಂಗ್ ಅಂತ ಕರೀತಾರ. ಇವು ಸೊ ಏನ್ ಮಾಡ್ತಾವ? ಫಿಮೇಲ್ ಫ್ರಾಗ್ಗಳು ಸೊ ಫರ್ಟಿಲೈಸೇಷನ್ ಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಎಗ್ಸ್ ಗಳನ್ನ ರಿಲೀಸ್ ಮಾಡ್ತಾವ. ಹಾಗಾದ್ರೆ ಆ ಪ್ರೊಸೆಸ್ಸಿಗೆ ಏನಂತ ಕರೀತಾರ? ಸ್ಪೌನಿಂಗ್ ಅಂತ ಕರೀತಾರ. ಅಂದ್ರೆ ದ ಕ್ಲಸ್ಟರ್ ಆಫ್ ಎಗ್ಸ್ ಆರ್ ಕಾಲ್ಡ್ ಆಸ್ ಸ್ಪೌನಿಂಗ್. ಅಂದ್ರೆ ಜಲಚರ ಜೀವಿಗಳಲ್ಲಿ ಸ್ಪೆಷಲಿ ಇವು ಆಗಿರ್ಲಿ, ಫ್ರಾಗ್ ಇರ್ಲಿ, ಫಿಶ್ ಇರ್ಲಿ. ಫಿಶ್ ನೋಡ್ರೇನು? ಫಿಶ್ ನೀರಿನಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಎಗ್ಸ್ ರಿಲೀಸ್ ಮಾಡ್ತಾವ ಫರ್ಟಿಲೈಸೇಷನ್ ಮಾಡಕ್ಕ. ನೀವೆಲ್ಲೋ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಸೊ ಎಲ್ಲೋ ವಿಡಿಯೋಗಳನ್ನ ನೋಡಿರ್ತೀರಿ. ಆ ಪ್ರೊಸೆಸ್ಸಿಗೆ ಸ್ಪೌನಿಂಗ್ ಅಂತ ಕರೀತಾರ. ಹೌದಾ? ಅದು ಸ್ಪೌನಿಂಗ್ ಆದ್ಮೇಲೆ ಎಂಬ್ರಿಯೋ ಕನ್ವರ್ಟ್ ಆಗ್ತದ. ಹೌದಾ? ಅದೇ ಎಂಬ್ರಿಯೋ ಮುಂದೆ ಟ್ಯಾಡ್ ಪೋಲ್ ಆಗ್ತದ. ಹೌದಾ? ಅಂದ್ರೆ ಬಾಲ ಬರಕ್ ಸ್ಟಾರ್ಟ್ ಆಗ್ತದ. ಹಾಗಾದ್ರೆ ಬಾಲ ಅಂದ್ರೆ ಕಾಲ್ ಬರಲ್ಲ, ಫಸ್ಟ್ ಬಾಲ ಬರ್ತದ. ಆ ಸ್ಟೇಜಿಗೆ ಟ್ಯಾಡ್ ಪೋಲ್ ಅಂತ ಕರೀತಾರ. ಅಲ್ಲಿಂದ ಸ್ವಲ್ಪ ಕಾಲ್ ಬರಕ್ ಸ್ಟಾರ್ಟ್ ಆಗ್ತಾವ, ಲೆಗ್ ಸೊ ಡೆವಲಪ್ ಆಗಕ್ ಸ್ಟಾರ್ಟ್ ಆಗ್ತಾವ. ಅಲ್ಟಿಮೇಟ್ಲಿ ಸೊ ಒಂದು ಕಿರು, ಒಂದು ಚಿಕ್ಕ ಮರಿ ಇದಾಗ್ತದ, ಕನ್ವರ್ಟ್ ಆಗ್ತದ. ಆ ಚಿಕ್ಕ ಮರಿಗೆ ಸೊ ನಾವು ಕಪ್ಪೆ ಮರಿಗೆ ಫ್ರಾಗ್ಲೈಟ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಅದು ಒಂದು ಅಡಲ್ಟ್ ಫ್ರಾಗ್ ಆಗಿ ಕನ್ವರ್ಟ್ ಆಗ್ತದೆ. ರೈಟ್? ಸೊ ಹಾಗಾಗಿ ಅಟ್ ಲೀಸ್ಟ್ ಇಲ್ಲಿ ಒನ್ ಮಾರ್ಕ್ ಕ್ವಶನ್ ಏನ್ ಗೊತ್ತಿರ್ಲಿ, ವರ್ಡ್ ಸ್ಪೌನಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕ್ಲಸ್ಟರ್ ಆಫ್ ಎಗ್ಸ್ ರಿಲೀಸ್ಡ್ ಬೈ aquatic animals for fertilization is called as spawning. ಅಂದ್ರೆ ನೀರೊಳಗ ಇದು ಕಪ್ಪೇರ ಇರ್ಲಿ, ಮೀನ್ ಇರ್ಲಿ, ಅವು ಏನ್ ಮಾಡ್ತಾವ? ಸಾವಿರಾರು ಸಂಖ್ಯೆಯಲ್ಲಿ ಅಂಡಾಣುಕೋಶಗಳನ್ನ ಬಿಡುಗಡೆ ಮಾಡ್ತಾವ, ಎಗ್ಸ್ ಗಳನ್ನ ರಿಲೀಸ್ ಮಾಡ್ತಾವ. ಹಾಗಾದ್ರೆ ಅದು ಯಾವುದಕ್ಕೆ? ಸಂತಾನ ಕ್ರಿಯೆಯನ್ನ ಅಭಿವೃದ್ಧಿ ಮಾಡಕ್ಕ. ಅದನ್ನೇ ಅಂತಹ ಸೊ ಒಂದು ಕೋಶಗಳ, ಅಂಡಾಣುಕೋಶಗಳ ಸಮೂಹಕ್ಕೆ ಸ್ಪೌನಿಂಗ್ ಅಂತ ಕರೀತಾರೆ. ಕೆಲವು ಜಲಚರ ಜೀವಿಗಳು ತಮ್ಮ ಸಂತಾನ ವೃದ್ಧಿಯ ಕ್ರಿಯೆಯನ್ನ ಮಾಡಲು, ಕೆಲವು ಜಲಚರ ಜೀವಿಗಳು ಸಂತಾನ ಕ್ರಿಯೆಯನ್ನು ನಡೆಸಲು ಅಥವಾ ಸಂತಾನ ಕ್ರಿಯೆಗಾಗಿ ನೀರಿನೊಳಗೆ ಸಾವಿರಾರು ಅಂಡಾಣುಕೋಶಗಳನ್ನ ಬಿಡುಗಡೆ ಮಾಡುತ್ತವೆ. ಈ ಕ್ರಿಯೆಗೆ ಸ್ಪೌನಿಂಗ್ ಎಂದು ಕರೆಯುವರು. ಮತ್ತು ಈ ಅಂಡಾಣುಕೋಶಗಳ ಸಮೂಹಕ್ಕೆ ಸ್ಪೌನ್ ಎಂದು ಕರೆಯುವರು. The cluster of egg is spawned and the entire process is called as spawning. ಅಂಡಾಣುಕೋಶಗಳ ಸಮೂಹಕ್ಕೆ ಸ್ಪಾನ್ ಎಂದು, ಎಂಟೈರ್ ಪ್ರಕ್ರಿಯೆಗೆ ಸ್ಪಾನಿಂಗ್ ಎಂದು ಕರೆಯುವರು. ಅರ್ಥ ಆಗ್ಯದಿಷ್ಟು? ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಸಿಲ್ಕ್ ಮಾತ್. ಹೌದಾ? ಸೊ ಹಾಗಾದ್ರೆ ರೇಷ್ಮೆ. ಸೊ ನಾವ್ ಇದನ್ನ ತಗೊಂಡು ನೋಡಿದಾಗ, ಪತಂಗವನ್ನ ತೆಗೆದುಕೊಂಡು ನೋಡಿದಾಗ ಸೊ ಅದರದ್ದು ಸೊ ಕಾಲಾನುಚಕ್ರ ಹೇಗಿದೆ ಅಂತ ನೋಡೋಣ. ಸಿಲ್ಕ್ ವರ್ಮ್, ರೇಷ್ಮೆ ಹುಳು, ಹೌದಾ, ಸೆಕ್ರೆಟ್ ಸಿಲ್ಕ್ ಅಟ್ ಲಾರ್ವಾ ಸ್ಟೇಜ್.
ಇದು 1 ಮಾರ್ಕ್ ಕ್ವಶನ್ ಡೈರೆಕ್ಟ್ ಇಟ್ಟು ಕೇಳಬಹುದು. ರೇಷ್ಮೆ ಹುಳು ಆ ರೇಷ್ಮೆ ನಾರನ್ನ ಏನಿರ್ತದಲ್ಲ ಎಳೆಯನ್ನ, ರೇಷ್ಮೆ ಎಳೆಯನ್ನ ಎಲ್ಲಿ ಸ್ರವಿಸ್ತದ ಅಂತ ಕೇಳ್ತಾರ ಡೈರೆಕ್ಟ್ ಇಟ್ಟು. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಏನೈತೆ, ಲಾರ್ವಾ ಸ್ಟೇಜ್ ಅಲ್ಲಿ ಬಿಡುಗಡೆ ಮಾಡ್ತದ ಅಥವಾ ಸ್ರವಿಕೆ ಮಾಡ್ತದ ಅಂತ ಸ್ಟೇಟ್ಮೆಂಟ್ ಐತೆ. ಎಸ್, ದಟ್ ಈಸ್ ಕರೆಕ್ಟ್. ದಟ್ ಈಸ್ ಕರೆಕ್ಟ್. ಫಸ್ಟ್ ಯಾವ ಸ್ಟೇಜ್ ಅಲ್ಲಿ ಆ ರೇಷ್ಮೆಯನ್ನ ಸ್ರವಿಸ್ತದದು? ಲಾರ್ವಾ ಸ್ಟೇಜ್ ಅಲ್ಲಿ. ನಂತರ ನಾವು ಸಿಲ್ಕ್ ಅನ್ನ ನಾವು ಬಟ್ಟೆ ತಯಾರು ಮಾಡಕ್ ಯೂಸ್ ಮಾಡ್ತೀವಲ್ಲ, ಫ್ಯಾಬ್ರಿಕ್ಸ್ ಗಳ ರಚನೆಗೆ ಯೂಸ್ ಮಾಡ್ತೀವಲ್ಲ, ಹಾಗಾದ್ರೆ ಆ ಒಂದು ಸಿಲ್ಕ್ ಅನ್ನ ನಾವು ಒಬ್ಟೇನ್ ಮಾಡೋದು, ಅಲ್ಟಿಮೇಟ್ಲಿ ಅದನ್ನ ಪಡೆಯೋದು ಪ್ಯೂಪಾ ಸ್ಟೇಜ್ ಇಂದ ಅಂತ ಎರಡನೇ ಸ್ಟೇಟ್ಮೆಂಟ್. ಎಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಹೆನ್ಸ್ ದ ಆನ್ಸರ್ ಈಸ್ ಬೋತ್ ಸಿ 1 and 2. ಹೌದ್ರಿ, ಸಿ 1 ಮತ್ತು 2 ಸರಿಯಾಗಿ. ಮಾತಂದ್ರೆ ರೇಷ್ಮೆ ಹುಳು, ರೇಷ್ಮೆ ಪತಂಗ ಜೀವಿ ನೋಡಿರಲ್ರಿ, ಅದರದೇ ಒಂದು ಸೈಕಲ್. ಹೌದಾ? ಸೊ ಹಾಗಾದ್ರೆ ನೆಕ್ಸ್ಟ್ ಯಾವ ಯಾವ ಸ್ಟೇಜ್ ಇರ್ತಾವ ಸರ್ ಅಲ್ಲಿ ಅಂತ ನಾವು ನೋಡಿದ್ರೆ ಈ ಸ್ಟೇಜ್ ಇರ್ತಾವ. 4 ಪ್ರಮುಖ ಸ್ಟೇಜ್ ಗಳನ್ನ ನೋಡ್ತೀವಿ. ಅಗೇನ್ ಏನ್ರಿ, ಎಂಬ್ರಿಯೋ. 4 ಪ್ರಮುಖ ಸ್ಟೇಜ್ ಅಂದ್ರೆ ಯಾವ್ದ್ರಿ? ಎಂಬ್ರಿಯೋ, ಎಗ್ ಇಂದನೇ ಎಂಬ್ರಿಯೋ ಭ್ರೂಣ ರೆಡಿ ಆಗ್ತದೆ. ಹೌದಾ? ಇವು ಏನ್ ಮಾಡ್ತಾವ? ಎಗ್ ಲೇ ಮಾಡ್ತಾವ. ಎಗ್ ಇದ್ರ ಮೇಲೆ ಏನಾಗ್ತಾವ? ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ತಾವ. ಹಾಗಾದ್ರೆ ಎಲೆಗಳ ಮೇಲೆ, ಹಾಗಾದ್ರೆ ಇದು ನಿಮ್ದೇನು ಆ ಎಲೆಗಳ ಮೇಲೆ ಏನ್ ಮಾಡ್ತದ? ಎಂಬ್ರಿಯೋ ಕನ್ವರ್ಟ್ ಆಗ್ತದ. ಹಾಗಾದ್ರೆ ಅದೇ ಅದನ್ನ ಇಲ್ಲಿ ತೋರ್ಸ್ಯಾರ, ಎಲೆಗಳ ಮೇಲೆ ಅದೇ ಸಪರೇಟ್ ಮಾಡಿ ಈ ಬಿಡುಗಡೆ ಮಾಡಿರೋದು ಎಲೆ ಇದ್ರ ಮೇಲೆ ತೋರ್ಸ್ಯಾರ. ಓಕೆ. ಹಾಗಾದ್ರೆ ನೆಕ್ಸ್ಟ್ ಇದೇ ಎಗ್ಸ್ ಗಳು ಅಥವಾ ಎಂಬ್ರಿಯೋದಿಂದ ಫರ್ಟಿಲೈಸ್ಡ್ ಎಗ್ಗಿಗೆ ಎಂಬ್ರಿಯೋ ಅಂತೀವಿ. ಅರ್ಥ ಆಗ್ತದ ಅನ್ಕೋತೀನಿ. ಅಂಡಾಣುಕೋಶ ಯಾವಾಗ ಫರ್ಟಿಲೈಸ್ಡ್ ಆಗ್ತದ ಅವಾಗ ಅದಕ್ಕೆ ಭ್ರೂಣ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನಾಗ್ತದ? ಲಾರ್ವಾ ಆಗಿ ಡೆವಲಪ್ ಆಗ್ತದೆ. ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಏನ್ರಿ? ಲಾರ್ವಾ ಆಗಿ ಡೆವಲಪ್ ಆಗ್ತದೆ. ಆ ಲಾರ್ವಾದಿಂದಲೇ ನಿಮ್ಮ ರೇಷ್ಮೆ ಏನಂತಾರ ಅದಕ್ಕ ದಾರ ಹೊರಗಡೆ ಬರ್ತದೆ. ಹೌದಾ? ಹಾಗಾದ್ರೆ ಅಲ್ಲಿ ಬಿಡುಗಡೆ ಆಗಕ್ ಸ್ಟಾರ್ಟ್ ಮಾಡ್ತದೆ. ಇದು ತಿಂದು ತಿಂದು ಎಲೆಯನ್ನ ಸಂಪೂರ್ಣವಾಗಿ ತಿಂದು 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 ಏನ್ ಮಾಡ್ತದ ಅಂದ್ರೆ ಎಲ್ಲಾ ಎನರ್ಜಿಯನ್ನ ತಗೋತದ. ಆ ಪ್ರೊಸೆಸ್ ಒಳಗ ಏನ್ ಸೆಕ್ರೇಟ್ ಮಾಡ್ತದ ಅಂತಂದ್ರೆ ಸಿಲ್ಕ್ ಸೆಕ್ರೇಟ್ ಮಾಡ್ತದ. ನೂಲ್ ಅಂತ ಏನ್ ಕರಿತೀರಿ, ಆ ನೂಲನ್ನ ಬಿಡುಗಡೆ ಮಾಡ್ತದ. ಹೌದಾ? ಹಾಗಾದ್ರೆ ಇದೇ ನೂಲು ಮುಂದೆ ಏನಾಗ್ತದ ಅಂತಂದ್ರೆ ಪ್ಯೂಪಾ ಸ್ಟೇಜ್ ಅನ್ನು ಪಡ್ಕೊಳ್ತದ. ಹಾಗಾದ್ರೆ ಒಂದು ಕಕೂನ್ ಅನ್ನ ಬಿಲ್ಡ್ ಮಾಡ್ತದ ಒಳಗಡೆ. ಅವಾಗ ಒಳಗಡೆ ಏನಿರ್ತದಲ್ಲ ಇದರಲ್ಲಿ ಪ್ಯೂಪಾ ಸ್ಟೇಜ್ ಅಂತ ಕರೀತಾರ. ಹಾಗಾದ್ರೆ ಹೊರಗಡೆ ಈ ಪೂರ್ತಿ ಏನಿರ್ತದಲ್ಲ ಇದನ್ನ ನೀವ್ ಏನ್ ಮಾಡ್ತೀರಿ? ಎಕ್ಸ್ಟ್ರಾಕ್ಟ್ ಮಾಡಿ ಬಟ್ಟೆ ತಯಾರಿಕೆಗೆ ಯೂಸ್ ಮಾಡ್ತೀರಿ. ಹೌದಾ? ಹಾಗಾದ್ರೆ ಫ್ಯಾಬ್ರಿಕ್ಸ್ ತಯಾರಿಕೆಗೆ ನೀವೇನು ಈ ನೂಲನ್ನು ಪಡ್ಕೊಳ್ತಿರಲ್ಲ ಅದು ಇಲ್ಲಿಂದ ಪಡ್ಕೊಳ್ತೀರಿ, ಪ್ಯೂಪಾ ಅಥವಾ ಕಕೂನ್ ಸ್ಟೇಜ್ ಇಂದ ಪಡ್ಕೊಳ್ತೀರಿ. ಆದ್ರೆ ಲಾರ್ವಾ ಸ್ಟೇಜ್ ಅಲ್ಲಿ ಅದು ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಹಾಗಾದ್ರೆ ಅಲ್ಟಿಮೇಟ್ಲಿ ಇದೇ ಮುಂದೆ ಏನಾಗ್ತದ? ನಿಮ್ದು ಅಡಲ್ಟ್ ಮಾತ್ ಆಗಿ ಕನ್ವರ್ಟ್ ಆಗ್ತದೆ. ಯಾಕೆಂದ್ರೆ ಅದೇ ನಿಮ್ ಕಕೂನ್ ಒಳಗಡೆನೆ ಅದು ಸೋಷಲ್ ಆಗಿ ಒಳಗಡೆ ಏನ್ ಮಾಡ್ತದ? ಎಲ್ಲಾ ಬಾಡಿ ಪಾರ್ಟ್ಸ್ ಗಳನ್ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಆಗ್ತದ. ವಿಂಗ್ಸ್ ಬರಕ್ ಸ್ಟಾರ್ಟ್ ಆಗ್ತದ. ಹೌದಾ? ಕಾಲ್ ಬರಕ್ ಸ್ಟಾರ್ಟ್ ಆಗ್ತದ. ಅದರ ಜೊತೆಗೆ ಏನು ಸುತ್ತಲೂ ನೀವೇನ್ ಮಾಡ್ತೀರಿ? ಆ ನೂಲಿನ ಹೊದಿಕೆಯನ್ನ ನೋಡ್ತೀರಿ. ಅದು ಪ್ಯೂಪಾ ಸ್ಟೇಜ್. ಪ್ಯೂಪಾ ಸ್ಟೇಜ್ ಎಕ್ಸಾಮಿನೇಷನ್ ಇವೆಲ್ಲ ಬೇಕೇನ್ ಸರ್ ಅಂದ್ರೆ ಬೇಕು. 2 ಸ್ಟೇಜ್ಗಳು ಗೊತ್ತಿರ್ಲಿ. ಲಾರ್ವೆ ಸ್ಟೇಜು, ಪ್ಯೂಪಾ ಸ್ಟೇಜು ಅಂತ ಗೊತ್ತಿರ್ಲಿ. ಲಾರ್ವೆ ಒಳಗ ಸಿಲ್ಕ್ ಸೆಕ್ರೇಟ್ ಆಗ್ತದ. ಅದನ್ನ ನಾವು ಫ್ಯಾಬ್ರಿಕ್ಸ್ ನ ತಯಾರಿಕೆಯಲ್ಲಿ ಸಪರೇಟ್ ಮಾಡ್ಕೋತೀವಿ. ಪ್ಯೂಪಾ ಸ್ಟೇಜ್. ಇಷ್ಟು ನಿಮ್ಗೆ ಅಟ್ ಲೀಸ್ಟ್ ಗೊತ್ತಿರ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಇದು ಅಂತರೂ ಏನು ನಾವು ಆಲ್ರೆಡಿ ಇದರಲ್ಲಿ ಮೆನ್ಷನ್ ಮಾಡೀವಿ. ಇನ್ಕರೆಕ್ಟ್ಲಿ ಮ್ಯಾಚ್ ಯಾವುವು ಅಂತ ಕ್ವಶನ್ ಐತಿ, ಅಥವಾ ತಪ್ಪಾದ ಜೋಡಿ ಯಾವುದು ಅನ್ನೋದು ಇದರ ಉತ್ತರ. ನೀವು ಹುಡುಕಬೇಕು ಜೋಡಿ. ಇನ್ಕರೆಕ್ಟ್ಲಿ ಮ್ಯಾಚ್, ತಪ್ಪಾಗಿ ಜೋಡಿಸಲ್ಪಟ್ಟಿರೋದು.
ಥ್ರೆಶಿಂಗ್. ಹೌದಾ? ಹಾಗಾದ್ರೆ ಒಕ್ಕಣೆ ಮಾಡುವಿಕೆ ಅಂತಾನೂ ಕೂಡ ಕರಿತೀರಿ ಕನ್ನಡದಲ್ಲಿ. ಸೊ ಹಾಗಾದ್ರೆ ಒಕ್ಕಣಿಕೆ ಅಂತಾನೂ ಕೂಡ ಕರಿತೀರಿ. ಹಾಗಾದ್ರೆ ಸೊ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಸಸ್ಯಗಳ ಕಾಂಡಗಳಿಂದ, ಸ್ಟ್ಯಾಕ್ಸ್ ಗಳಿಂದ ಗ್ರೇನ್ಸ್ ಗಳನ್ನ ಸಪರೇಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಥ್ರೆಶಿಂಗ್. ಹೆನ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇದನ್ನೆಲ್ಲ ನೋಡಿರ್ತೀರಿ ನೀವು. ಹಿಂಗ್ ದಂಡು ತಗೊಂಡು ಆಹಾರ ಬೆಳೆಗಳು ಹಿಂಗ್ ಬಡಿತಿರ್ತಾರಲ್ರಿ ನೆಲಕ್ಕ, ಅದರಲ್ಲಿ ಸೊ ಧಾನ್ಯಗಳನ್ನ ನೀವೇನ್ ಮಾಡ್ತೀರಿ, ಸಪರೇಟ್ ಮಾಡ್ತೀರಿ. ದಟ್ ಈಸ್ ಥ್ರೆಶಿಂಗ್. ಹೌದಾ? ದಟ್ ಈಸ್ ಕರೆಕ್ಟ್. ವಿನೋವಿಂಗ್. ಹೌದಾ? ಹಾಗಾದ್ರೆ ವಿನೋವಿಂಗ್ ಅಂತಂದ್ರೆ ಅಲ್ಲಿ ಇಲ್ಲಿ ನೋಡಿರ್ತೀರಿ ನೀವು. ಹೌದಾ? ಸೊ ಏನ್ ಮಾಡ್ತಿರ್ತಾರ, ಗಾಳಿಗೆ, ಹೌದಾ, ಸೊ ಆ ಹಸ್ಕ್ ಅನ್ನ ಸಪರೇಟ್ ಮಾಡ್ತಾರ ಗ್ರೇನ್ಸ್ ಗಳಿಂದ. ಹಾಗಾದ್ರೆ ಅದೇ ಸೊ ನಿಮ್ದು ವಿನೋವಿಂಗ್ ಹೆಸರಲ್ಲೇ ಇದೆ. ವಿಂಡ್ ಸಹಾಯ ಪಡೆದು, ಏರ್ ನ ಸಹಾಯ ಪಡೆದು ಸೊ ಏನ್ ಮಾಡ್ತೀರಿ, ಸಪರೇಷನ್ ಮಾಡ್ಕೊತೀರಿ. ಹೌದಾ? ಅಂಡ್ ಅಲ್ಟಿಮೇಟ್ಲಿ ಚರ್ನಿಂಗ್ ಮೆಥಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನೀವೆಲ್ಲ ಸೊ ಬೆಣ್ಣೆ ಕಟ್ಟಿರ್ತಾರ ಹಳೆಯಾಗ ಅಥವಾ ಹಳ್ಳ್ಯಾಗ ಎಲ್ಲ ನೋಡಿರ್ತೀರಿ. ಸೊ ಬೆಣ್ಣೆ ತೆಗಿಯೋದು, ಅದನ್ನೇ ಚರ್ನಿಂಗ್ ಅಂತ ನಾವು ಕರಿತೀವಿ. ಸಪರೇಷನ್ ಆಫ್ ದ ಬಟರ್ ಫ್ರಮ್ ಮಿಲ್ಕ್. ಅಂಡ್ ಹೆನ್ಸ್ ಆಲ್ ದ ತ್ರೀ ಆರ್ ಏನ್ರಿ ಕರೆಕ್ಟ್ಲಿ ಮ್ಯಾಚ್ಡ್. ಬಟ್ ದ ಕ್ವಶನ್ ಇಸ್ ಇನ್ಕರೆಕ್ಟ್ಲಿ ಯಾವ ಅದಾವ ಏನಂದಾರ, ಇನ್ಕರೆಕ್ಟ್ ಯಾವೂ ಇಲ್ಲ. ಹಾಗಾದ್ರೆ ಆನ್ಸರ್ ನಾ ಹೇಳಿವಿ, ಇದನ್ನ ತಿದ್ಕೊಳ್ರಿ ಅಂತ. ಹಾಗಾದ್ರೆ ಆಪ್ಷನ್ ಡಿ ಏನ್ರಿ, ನನ್. ಆಪ್ಷನ್ ಡಿ ನನ್. ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಇದೊಂದು ಈಸಿ ಇತ್ತು, ಎಲ್ಲರೂ ಕಣ್ಣು ಮುಚ್ಚಿ ಮಾಡಿರ್ತೀರಿ. ವಿಚ್ ಆಫ್ ದ ಫಾಲೋಯಿಂಗ್? ಓ ಅಷ್ಟು ಓವರ್ ಥಿಂಕ್ ಮಾಡ್ಬಿಟ್ರಾ? ಒಂದೊಂದ್ಸಲ ಅಷ್ಟು ಥಿಂಕ್ ಮಾಡ್ಬಾರ್ದು. ಬಟರ್ ಫಾರ್ಮ್ ಮಿಲ್ಕ್ ಅಂದ್ರೆ ಒಂದಿಲ್ಲ, ಮಿಲ್ಕ್ ಇಂದನೇ ಬಟರ್ ಮಿಲ್ಕ್. ಹಾ, ಮತ್ತೆ ಅಲ್ಟಿಮೇಟ್ಲಿ ಮಿಲ್ಕ್ ಅಲ್ರಿ. ಓಕೆ, ನೀವ್ ಹಂಗೆ ಅರ್ಥ ಮಾಡ್ಕೊಂಡ್ರಿ, ಬಟ್ ಎಲ್ಲ ಒಂದೇ ಅಲ್ರಿ. ನೀವು ಅದಕ್ಕೆ ಅರ್ಥ ಮಾಡ್ಕೊಳ್ಳುವಾಗ, ಓದುವಾಗ ನೀಟಾಗಿ ಅರ್ಥೈಸ್ಕೊಳ್ಬೇಕು. ಹೌದಾ? ಹಾಲಿಂದನೇ ತಾನೇ ಮೊಸರು ಮಾಡ್ತೀರಿ. ಹೌದಾ? ಹಾಲು ಮಿಲ್ಕ್ ಅಂದ್ರೆ ಹಾಲು ತಾನೆ. ಸೊ ಹಾಗಾಗಿ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ. ರೈಟ್. ಸೊ ಹಾಗಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಸೆಸ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಸಾಲ್ಟ್? ಬಟ್ ಇರ್ಲಿ, ಓಕೆ, ನೋ ಇಶ್ಯೂ. ಈಗ ಮೇಲೆ ನಾವು ರೀಕರೆಕ್ಟ್ ಮಾಡ್ಕೊಳ್ಬೇಕಷ್ಟೇ ಅಲ್ಲಿ. ಓಕೆ, ಸೊ ಹಾಗಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಸೆಸ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಸಾಲ್ಟ್? ಸಾಲ್ಟ್ ಅಂದ್ರೆ ಉಪ್ಪು ತಯಾರಿಕೆ ಮಾಡ್ತಾರಲ್ಲ, ಯಾವ್ದನ್ನು ಬಳಕೆ ಮಾಡ್ತಾರ್ರಿ? ವೆರಿ ಗುಡ್. ಯಾವ್ದ್ರಿ? ಎಲ್ಲರಿಗೂ ಗೊತ್ತು, ಇವ್ಯಾಪೊರೇಷನ್, ಆವೀಕರಣ, ಇವ್ಯಾಪೊರೇಷನ್. ಹೌದಾ? ಸೊ ನೀವು ಸೂರ್ಯನ ಬೆಳಕಿಗೆ ಏನ್ ಮಾಡ್ತೀರಿ, ನೀರನ್ನ ಆವಿಯಾಗುವಂತೆ ಮಾಡ್ತೀರಿ. ಆ ನೀರಿನಲ್ಲಿ ಇರುವಂತಹ, ಆ ಬ್ರೈನ್ ಸೊಲ್ಯೂಷನ್ ಅಲ್ಲಿ ಇರುವಂತಹ ಲವಣ ಅಲ್ಲೇ ಕೆಳಗಡೆ ಉಳಿಯುತ್ತೆ. ಅದನ್ನೇ ನೀವು ಸಪರೇಟ್ ಮಾಡಿ ಕ್ರಿಸ್ಟಲೈಸ್ ಮಾಡ್ಕೋತೀರಿ. ಆ ಕ್ರಿಸ್ಟಲೈಸ್ಡ್ ಫಾರ್ಮೇ ನೀವು ಸಾಲ್ಟ್ 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 ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ವೆರಿ ಈಸಿ. ಹಾಗಾದ್ರೆ ಬಟ್ ಭಾರತದಲ್ಲಿ ಸಾಲ್ಟ್ ಪ್ರೊಡ್ಯೂಸ್ ಮಾಡುವಂತ ಒಂದು ಪ್ರಮುಖ ಪ್ರದೇಶ ಯಾವುದು ಅಂತ ನಿಮ್ಗೆ ಗೊತ್ತಿರ್ಲಿ. ಅದೇ ಸೊ ಸಾಂಬಾರ್ ಸರೋವರ. ಸಾಂಬಾರ್ ಸರೋವರ ಎಲ್ಲೈತಿ? ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ. ಭಾರತದಲ್ಲಿ ಸಾಂಬಾರ್ ಸರೋವರ ನಮ್ಮ ಉಪ್ಪನ್ನ ತಯಾರಿಕೆಗೆ ತುಂಬಾ ಹೆಸರುವಾಸಿ. ಇವ್ಯಾಪರೇಷನ್, ಆವೀಕರಣ. ಆವೀಕರಣ ಅಂದ್ರೆ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿ ಚೇಂಜ್ ಆಗ್ತದ್ರಿ? ಆವಿ ಆಗ್ತದಂದ್ರೆ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿ ರೀ ಆವಿ ಆಗೋದು ಅಂದ್ರೆ? ದ್ರವ ಸ್ಥಿತಿ. ಯಾವ ಸ್ಥಿತಿಗೆ ಚೇಂಜ್ ಆಗ್ತದ? ಅನಿಲ ಸ್ಥಿತಿಗೆ. ಹೌದ್ರಿ? ಲಿಕ್ವಿಡ್ ಇದ್ದಿದ್ ಏನಾಗಿ ಕನ್ವರ್ಟ್ ಆಗ್ತದ್ರಿ? ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತದ. ಅದನ್ನೇ ಏನಂತ ಕರಿತೀವಿ? ಇವ್ಯಾಪೊರೇಷನ್ ಅಂತ ಕರಿತೀವಿ. ದ ಪ್ರೊಸೆಸ್ ಇನ್ ವಿಚ್ ಲಿಕ್ವಿಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಗ್ಯಾಸ್ ಫಾರ್ಮ್ ಇಸ್ ಕಾಲ್ಡ್ ಆಸ್ ಇವ್ಯಾಪೊರೇಷನ್ ಅಂತ ಕರಿತೀವಿ. ಇವ್ಯಾಪೊರೇಷನ್. ಈ ಕ್ರಿಯೆಯಿಂದ ಸೊ ನಿಮ್ದು ಸೊ ಏನ್ ಮಾಡ್ತಾರ? ಉಪ್ಪನ್ನ ತಯಾರು ಮಾಡ್ತಾರ. ಉಪ್ಪನ್ನ, ಸಮುದ್ರದ ನೀರು ಉಪ್ಪಿರ್ತದ. ಸಮುದ್ರದ ನೀರು ಸೊ ಬಿಸಿಲಿಗೆ ಆವಿ ಆಗಿ 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 ಆ ನೀರೆಲ್ಲ ಆವಿ ಆಗ್ತದ. ಸೊ ಹಾಗಾದ್ರೆ ಮಾಯವಾಗ್ತದ. ಕೆಳಗಡೆ ಏನು ಲವಣಗಳನ್ನ ಹೊಂದಿರ್ತದಲ್ಲ ಅದ್ರೊಳಗ
ಆ ಲವಣಗಳೆಲ್ಲ ತಳಗೆ ಉಳಿಯುತ್ತೆ, ಅದೇ ನಿಮ್ಮ ಸಾಲ್ಟು ಅಂತ ನೀವೆಲ್ಲ ಕರಿತೀರಿ. ಓಕೆ, ಸೊ ಹಾಗಾದ್ರಿ ಸೊ ಇವ್ಯಾಪರೇಷನ್ ಅರ್ಥ ಆಗ್ತದ? ಏನ್ ಡೌಟ್ ಐತಿಲ್ಲ ಇದ್ರಾಗ? ನೆಕ್ಸ್ಟ್ ನೆಕ್ಸ್ಟ್ ಆಯಿಲ್ ಫ್ರಮ್ ವಾಟರ್. ಹೌದಾ? ಹಾಗಾದ್ರೆ ಯಾವ ವಿಧಾನವನ್ನ ನೀರು ಮತ್ತು ಎಣ್ಣೆಯನ್ನ ಬೇರ್ಪಡಿಸಲಿಕ್ಕೆ ಬಳಸ್ತೀವಿ? ಹೌದಾ? ಸೊ ಎಲ್ಲರೂ ಕಣ್ಮುಚ್ಚೆ ಹೇಳಿರ್ತೀರಿ, ಅದು ಯಾವ್ದ್ರಿ? ಡಿಕ್ಯಾಂಟೇಶನ್. ವೆರಿ ಗುಡ್. ಡಿಕ್ಯಾಂಟೇಶನ್, ಹೌದ್ರಿ? ಹಾಗಾದ್ರೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಹಾಗಾದ್ರೆ ಬಸಿಯುಕೆ ಕ್ರಿಯೆ ಅಂತ ಏನ್ ಕರಿತೀರಿ ಅದನ್ನ ಯೂಸ್ ಮಾಡ್ತೀರಿ. ಹಾಗಾದ್ರೆ ಇವ್ ಎರಡು ನೀರು ಮತ್ತು ಸೊ ನಿಮ್ಮ ಸೊ ಏನ್ರಿ ಸೀಮೆ ಎಣ್ಣೆ ಅಥವಾ ಏನೈತಲ್ಲಿ ಆ ಎಣ್ಣೆ, ಯಾವ್ದೇ ಎಣ್ಣೆ. ಹಾಗಾದ್ರೆ ಆ ಎಣ್ಣೆ ಎರಡು ಎಂತಹ ದ್ರವಗಳು ಅಂದ್ರೆ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಗಳು. ಒಂದರಲ್ಲಿ ಒಂದು ಸೊ ಏನಾಗಲ್ಲ, ಅವು ಬೆರೆತು ಹೋಗಲ್ಲ. ಹೌದಾ? ಹಾಗಾದ್ರೆ ಸೊ ಇಂತಹ ದ್ರಾವಣಗಳನ್ನ ನೀವು ಈಸಿಲಿ ಏನ್ ಮಾಡಬಹುದು ಅಂತಂದ್ರೆ ನೀರನ್ನ ಬಸಿದು ಸೊ ಏನ್ ಮಾಡ್ಕೋಬಹುದು, ನೀವು ಏನ್ ಮಾಡ್ಕೋಬಹುದು, ಮೇಲ್ಗಡೆ ಎಣ್ಣೆಯನ್ನ ಹೊರಗಡೆ ತಕ್ಕೊಂಡು ನೀರನ್ನ ಸಪರೇಟ್ ಮಾಡ್ಕೋಬಹುದು. ಅದೇ ಡಿಕ್ಯಾಂಟೇಶನ್ ಅಂತ ಕರೀತಾರೆ. ನೆನಪೈತಿ? ಇದು ಅಂದ್ರೆ ಈಸಿ. ಇವೆಲ್ಲ ಅದ್ರ ಮುಚ್ಚೆ ಎಲ್ಲರೂ ಮಾಡಿರ್ತೀರಿ. ಇಂಥ ಪರಿ ದೊಡ್ಡ ಸೊ ಏನ್ ಇರ್ಲಿಲ್ಲ, ಸೊ ಪ್ರಾಬ್ಲಮ್ ಇರ್ಲಿಲ್ಲ ಇವುಗಳ ಮೇಲೆ. ನೆಕ್ಸ್ಟ್ ಕ್ವಶನ್. The process of evaporation can take place even at the room temperature. ಹೌದಾ? ಎಸ್, ಆಫ್ ಕೋರ್ಸ್. ಸೊ ಅದಕ್ಕೆ ಎಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಅಂತಂದ್ರೆ ಸ್ವೆಟಿಂಗ್ ಬರ್ತದ ನಿಮ್ಗೆಲ್ಲ. ನೀವು ಸ್ವೆಟ್ಟಿಂಗ್ ಫೀಲ್ ಬರ್ತದಲ್ಲ, ನಾರ್ಮಲ್ ನಿಮ್ಮ ದೇಹದಲ್ಲಿನ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಳಕ್ ಅದು ಏನ್ ಮಾಡ್ತದ, ಜಾಸ್ತಿ ಟೆಂಪರೇಚರ್ ಇದ್ರೆ ಅದನ್ನ ಹೊರ ಹಾಕ್ತದ ಬಾಡಿಯಿಂದ. ಅವಾಗ ಬಾಡಿ ಟೆಂಪರೇಚರ್ ಹೊರ ಹಾಕುವಾಗ ಸೊ ಏನಾಗ್ತದ್ರಿ, ನಿಮ್ಮ ಚರ್ಮದ ಮೇಲೆ ಆ ಸ್ವೆಟ್ ಬರಕ್ ಸ್ಟಾರ್ಟ್ ಆಗ್ತದ. ಯಾಕೆಂದ್ರೆ ಟೆಂಪರೇಚರ್, ಅದಕ್ಕೆ ಬಾಡಿ ಟೆಂಪರೇಚರ್ ಕೂಲಿಂಗ್ ಇಫೆಕ್ಟ್ ಅನ್ನ ಕೊಟ್ಟು ಏನ್ ಮಾಡ್ತದ ಬಾಡಿಗೆ, ನಿಮ್ಮ ಅದರಲ್ಲಿರುವಂತಹ ಸ್ವೆಟ್ ಅನ್ನ ಹೊರ ಹಾಕುವ ಮೂಲಕ ಸೊ ನೀವ್ ನೋಡ್ತೀರಿ. ಅದಕ್ಕ ಇವ್ಯಾಪರೇಷನ್ ಅನ್ನುವಂಥದ್ದು ಈವನ್ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿಯೂ ನಡೆಯುತ್ತೆ ಅನ್ನೋದು ಸೊ ಸರಿಯಾದ ಹೇಳಿಕೆ. Disappearance of the hand sanitizer after rubbing it on our hand is example of the condensation. ಎಸ್, ಆಫ್ ಕೋರ್ಸ್. ನೀವು ಹ್ಯಾಂಡ್ ಸೊ ಏನ್ ಮಾಡ್ತೀರಿ, ಸ್ಯಾನಿಟೈಸರ್ ರಬ್ ಆದ ತಕ್ಷಣ ಇನ್ನೊಂದ್ ಸ್ವಲ್ಪ 10 ನಿಮಿಷ ಬಿಟ್ಟು ನೋಡ್ತೀರಿ, ಇಲ್ಲ ಎಲ್ಲೋಯ್ತು ಅಂತ ನೋಡಿದಾಗ ಸೊ ಎಲ್ಲಿ ಹೋಗ್ತದ್ರಿ, ಅದು ಲಿಕ್ವಿಡ್ ಇತ್ತು ಸ್ಯಾನಿಟೈಸರ್. ಹಾಗಾದ್ರೆ ಲಿಕ್ವಿಡ್ ಇದ್ದಿದ್ದು ಏನಾಗ್ಬಿಡುತ್ತೆ, ಆಟೋಮೆಟಿಕಲಿ ಇವ್ಯಾಪರೇಟ್ ಆಗ್ಬಿಡ್ತು. ಹೌದಾ? ಹಾಗಾದ್ರೆ ಸೊ ಅದು ಏನಾಗಿ ಕನ್ವರ್ಟ್ ಆಯ್ತು, ಆವಿಯಾಗಿ ಕನ್ವರ್ಟ್ ಆಯ್ತು. ಅದಕ್ಕ ಅದು ನಮ್ ಕಣ್ಣಿಗೆ ಕಾಣಲ್ಲ, ಡಿಸಪಿಯರ್ ಆಗ್ಬಿಡ್ತದ ಸ್ವಲ್ಪ ಸಮಯದ ನಂತರ. ಅಥವಾ ನೀರು, ನೀವೆಲ್ಲ ಮನೆ ತೊಳೆಯುವಾಗ ನೀರು ಸ್ವಲ್ಪ ಅಲ್ಲಲ್ಲೇ ಬಿಟ್ಟಿರ್ತೀರ, ಆಮೇಲೆ ಅದು ಆಟೋಮೆಟಿಕ್ಲಿ ನೀರು ಸೊ ಏನಾಗಿರ್ತದ, ಒಣಗಿರ್ತದ ನಿಮ್ಮ ನೆಲ. ಹಾಗಾದ್ರೆ ಅದನ್ನು ಕೂಡ ಇವೆಲ್ಲ ಇವ್ಯಾಪರೇಷನ್ ಇಂದನೇ ನಡೀತಾ ಇರುವಂತ ಪ್ರಕ್ರಿಯೆಗಳು. ಹೌದಾ? ಹಾಗಾಗಿ ಇಲ್ಲಿ ಉತ್ತರ 2 ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಸಿ 1 ಮತ್ತು 2. 1 ಮತ್ತು 2. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಮಾತಾಡೋಣ, ಅಲ್ಲಿಗೆ ಬರ್ತೀವಲ್ರಿ. ನೆಕ್ಸ್ಟ್ ಅಲ್ಲಿ ಬರ್ತದೋ, ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲೇ ಮಾತಾಡ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ಇವ್ಯಾಪರೇಷನ್? ಇವ್ಯಾಪರೇಷನ್ಗೆ ಅಗೇನ್ ಉದಾಹರಣೆಗಳು ಏನಪ್ಪಾ? ನೀವು ಬಟ್ಟೆ ಒಣಗಿಸ್ತೀರಿ, ಹೌದಾ? ಮತ್ತ ನೀರೊಳಗೆಲ್ಲ ಹಿಂಡಿ ಹಾಕಿರ್ತೀರಿ, ಒಣಗ್ತು. ಹಾಗಾದ್ರೆ ನೀರ್ ಏನಾಯ್ತು ಅಂದ್ರೆ ನೀರೇನಾಯ್ತಲ್ಲಿ ಆವಿ ಆಯ್ತು. ಅದೇ ಇವ್ಯಾಪರೇಷನ್. ದಟ್ ಈಸ್ ಆಲ್ಸೋ ಪ್ರೊಸೆಸ್ ಆಫ್ ಇವ್ಯಾಪರೇಷನ್. ಹೌದಾ? ಹಾಗಾದ್ರೆ ಡ್ರೈಯಿಂಗ್ ಆಫ್ ದ ಸ್ವೆಟ್ ಆನ್ ಅವರ್ ಬಾಡಿ. ಹೌದಾ? ಸಡನ್ಲಿ ನೀವು ನಿಮ್ ಬಾಡಿ ಸ್ವೆಟ್ ಅನ್ನು, ಬೆವರನ್ನು ಹೊರ ಹಾಕ್ತದ. ಅವಾಗ ಅದು ಆಟೋಮೆಟಿಕ್ಲಿ ಏನಾಗ್ತದ ಅಂದ್ರೆ ಸ್ವಲ್ಪ ಹೊತ್ತಾದ ನಂತರ ಡ್ರೈ ಆಗ್ತದ. ಯಾಕೆ? ಇವ್ಯಾಪರೇಷನ್. ಆ ಇವ್ಯಾಪರೇಷನ್ ಇಂದಲೇ ನಿಮಗೆ ಕೂಲಿಂಗ್ ಎಫೆಕ್ಟ್ ಕೊಡ್ತದ. ನೋಡ್ರಿ, ಇವ್ಯಾಪರೇಷನ್ ಆದ ತಕ್ಷಣ ಬೆವರು ಬಂದ ತಕ್ಷಣ ನೀವು ತಂಪ ಫೀಲ್ ಮಾಡ್ತೀರಿ, ಕೋಲ್ಡ್ ಫೀಲ್ ಮಾಡ್ತೀರಿ, ಹೌದೋ ಇಲ್ಲೋ? ಯಾಕೆ ಅಂದ್ರೆ ಸೊ ಯಾವ ಪ್ರೊಸೆಸ್ ಇಂದ? ಇವ್ಯಾಪರೇಷನ್. ಅರ್ಥ ಆಗ್ತದ್ರಿ? ಇವ್ಯಾಪರೇಷನ್. ಯಾಕಂದ್ರೆ ಇವ್ಯಾಪರೇಷನ್ ಕಾಸಸ್ ಕೂಲಿಂಗ್ ಎಫೆಕ್ಟ್. ಅದು ಕೂಲ್ ಮಾಡ್ತದ ಯಾವುದೇ ಬಾಡಿಯನ್ನ. ಆ ಪ್ರೊಸೆಸ್ ನಡೀತು ಅಂದ್ರೆ ಅಲ್ಲಿ ಕೂಲಿಂಗ್ ಪ್ರೊಸೆಸ್ ನಡೀತಾ ಇದೆ ಅಂತ ಅರ್ಥ. ಓಕೆ, ಇರ್ಲಿ. ಸೊ ಹಾಗಾದ್ರೆ ಇವೆಲ್ಲ ಎಸ್, ಆಫ್ ಕೋರ್ಸ್ ಆಲ್ ದ 3 ಆರ್ ಕರೆಕ್ಟ್. ಹೆನ್ಸ್ ದ ಆನ್ಸರ್ ಡಿ. ಡಿ ಇಸ್ ಕರೆಕ್ಟ್.
32 3 ಇದು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ, ಹೇಳೋ ಅವಶ್ಯಕತೆ ಇಲ್ಲ. ಹಾ, ಇಲ್ಲಿ ಬರ್ರಿ. ಹಾ, ದ ಡ್ಯೂ ಡ್ರಾಪ್ಸ್ ಫಾರ್ಮೇಶನ್ ಆನ್ ದ ಪ್ಲಾಂಟ್ ಇನ್ ದ ಮಾರ್ನಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಯಾವುದು? ಮುಂಜಾನೆ ಸಸ್ಯಗಳ ಮೇಲೆ ನೀವು ಇಬ್ಬನಿ ಹನಿಗಳನ್ನ ನೋಡಿರ್ತೀರಿ. ಹಾಗಾದ್ರೆ ಅದು ರೂಪುಗೊಳ್ಳಿಕ್ಕೆ ಕಾರಣವಾಗುವ ಕ್ರಿಯೆ ಯಾವುದು ಅಂದ್ರೆ ಎಲ್ಲರೂ ಕಣ್ಣು ಮುಚ್ಚಿ ಹೇಳ್ತೀರಿ. ಯಾವ್ದ್ರಿ ಅದು? ಸಾಂದ್ರೀಕರಣ. ಹೌದ್ರಿ, ಅದೇ. ಸೊ ನಿಮ್ದು ಯಾವುದು? ಸಾಂದ್ರೀಕರಣ, ಕಂಡೆನ್ಸೇಷನ್. ಕಂಡೆನ್ಸೇಷನ್, ಸಾಂದ್ರೀಕರಣ. ಏನ್ರಿ ಕಂಡೆನ್ಸೇಷನ್ ಅಂದ್ರೆ? ಸೊ ಹಾಗಾದ್ರಿ ಇಟ್ ಈಸ್ ದ ಪ್ರೊಸೆಸ್ ಆಫ್ ವಾಟ್ ರೀ? ದ ವಾಟರ್ ಈ ವೇಪರ್ is getting converted into water droplets. ಅಂದ್ರೆ ಮೀನಿಂಗು ಇನ್ನೊಂದು ರೂಪದಲ್ಲಿ ನಾವು ನೋಡೋದಾದ್ರೆ, ಸೊ ಗ್ಯಾಸು ಅನಿಲ ಏನಾಗ್ತದ್ರಿ? ದ್ರವ ರೂಪವಾಗಿ, ಲಿಕ್ವಿಡ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರ? ಸಾಂದ್ರೀಕರಣ ಅಂತ ಕರೀತಾರ. ದ್ರವ ಅಂತೀನಿ, ನೀರಾವಿ ಅಥವಾ ಅನಿಲ ದ್ರವ ರೂಪಕ್ಕೆ ಬದಲಾವಣೆಯಾಗುವುದನ್ನ ಸಾಂದ್ರೀಕರಣ ಎಂದು ಕರೆಯುವುದು. ಕಂಡೆನ್ಸೇಷನ್ ಅಂತ ಕರೀತೀವಿ. ಈಗ ನಾನು ಇದನ್ನ ಡ್ಯೂ ಫಾರ್ಮೇಶನ್ ಸದ್ಯಕ್ಕೆ ಎಲ್ಲ ಬ್ಯಾಕ್ ಗ್ರೌಂಡ್ ಸದ್ಯಕ್ಕೆ ಹೇಳಲ್ಲ. ನೆಕ್ಸ್ಟ್ ಅಲ್ಲಿನೂ ಕೂಡ ನೀವು ಫಾಗ್ ಸ್ಟಡಿ ಮಾಡ್ತೀರಿ, ಅಲ್ಲಿ ಬೇಕಾದ್ರೆ ಹೇಳ್ತೀನಿ. ಫಾಗ್ ಫಾರ್ಮೇಶನ್ ಅಂದ್ರೆ ಏನು, ಫ್ರಾಸ್ಟ್ ಅಂದ್ರೆ ಏನು, ಇವೆಲ್ಲ ಫಾರ್ಮ್ ಆಗುವುದು ಯಾವ್ದ್ರಿಂದಲೇ? ಮತ್ತೆ ಬೆಳಗ್ಗೆ ಫಾಗ್ ನೋಡ್ತೀರಿ, ಫ್ರಾಸ್ಟ್ ನೋಡ್ತೀರಿ, ಇವೆಲ್ಲ ಯಾವ್ದ್ರಿಂದನೇ ಉಂಟಾಗ್ತಾವ್ರಿ? ಇವೆಲ್ಲ ಉಂಟಾಗೋದು ಯಾವ್ದ್ರಿಂದ? ಕಂಡೆನ್ಸೇಷನ್ ಇಂದ ಉಂಟಾಗ್ತದೆ. ಹೌದಾ? ಹಾಗಾದ್ರೆ ಈ ಪಾಯಿಂಟಿಗೆ ನಾನು ಇವತ್ತು ಸ್ಟಾಪ್ ಮಾಡ್ತೀನಿ ಸೆಷನ್. ಸೊ ದಟ್ ನಾವು ಇದನ್ನೇ ನೆಕ್ಸ್ಟ್ ಸ್ವಲ್ಪ ಇಲ್ಲೇ ಹೇಳ್ಬಿಡೋಣ. ಫಾಗ್ ಅಂದ್ರೆ ಏನು, ಫ್ರಾಸ್ಟ್ ಅಂದ್ರೆ ಏನು, ಹೌದಾ? ಈ ಇಬ್ಬನಿ ಅಂದ್ರೆ ಏನು, ಹೌದಾ? ಯಾಕೆ ಫಾರ್ಮ್ ಆಯ್ತು? ಡ್ಯೂ ಪಾಯಿಂಟ್ ಅಂದ್ರೆ ಏನು? ಇಲ್ಲಿ ಒಂದಿಷ್ಟು ಕಾನ್ಸೆಪ್ಟಲ್ ಕ್ಲಾರಿಟಿ ಬೇಕು. ಹೌದಾ? ಡ್ಯೂ ಪಾಯಿಂಟ್ ಅಂದ್ರೆ ಏನು, ಹೌದಾ? ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಏನು, ಇವೆಲ್ಲ ನಿಮ್ಗೆ ಅರ್ಥ ಆದ್ರನೆ ಇಬ್ಬನಿ ಹನಿಗಳು ಯಾಕೆ ಫಾರ್ಮ್ ಆದು ಅಂತ ನಿಮ್ಗೆ ಅರ್ಥ ಆಗ್ತದ. ಹಾಗಾದ್ರೆ ಇದೇ ಕ್ವಶನ್ ಇಂದ ನಾವು ನಾಳೆ, ಸೊ ಇದನ್ನ ಅಥವಾ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಮುಗಿಸೋಣ. ಇಲ್ಲಿ ಎಷ್ಟು ಉಳಿತು? 30 ಉಳಿತಾ? 33 ಅಂದ್ರೆ ಇನ್ನೊಂದು 27 ಉಳಿತಾ? ನಾಳೆ ಸ್ವಲ್ಪ ಬೇಗ ಮುಗಿಸ್ಬಿಡೋಣ ಇದನ್ನ. ಇದು ಮಾಡ್ತಾ ಇರೋದ್ರಿಂದ ಅಡ್ವಾಂಟೇಜ್ ಅಂತ ಅನಿಸ್ತಾ ಇದೆಯೋ ಅಥವಾ ಇಲ್ವೋ? ಮತ್ತು ಇಲ್ಲ ಅಂದ್ರೆ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗತ್ತೋ? ಹಂಗಂದ್ರೆ ಮಾಡೋಣ, ಕಂಟಿನ್ಯೂ ಮಾಡೋಣ. ಅಂದ್ರೆ ಅಟ್ಲೀಸ್ಟ್ ನಿಮ್ದು 6ನೇ ತರಗತಿ ಬುಕ್ ಫುಲ್ ಸಮರಿ ಮುಗ್ದು ಹೋದಲ್ಲಿ ಆಗ್ಬಿಡುತ್ತೆ. ಹೌದಾ? ಸೊ ಹಾಗಾದ್ರೆ ಇದೇ ಪುಸ್ತಕದಲ್ಲಿ ಮತ್ತೆ ಅದಕ್ಕಿಂತ ಜಾಸ್ತಿ ಬೇರೆ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಓಕೆ, ಸೊ ಹಾಗಾದ್ರೆ ಸೊ ಇದನ್ನ ನಾವು ಇಲ್ಲಿಂದ ನಾವೇನ್ ಮಾಡೋಣ, ನಾಳೆ ಸೆಷನ್ ಕಂಟಿನ್ಯೂ ಮಾಡೋಣ. ಇದನ್ನು ಮುಗಿಸಿ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಹೌದಾ? ರೈಟ್. ಏನಾದ್ರು ಡೌಟ್ಸ್ ಆಯ್ತಾ ಇಲ್ಲಿವರೆಗೂ? ಅದನ್ನ ನಾಳೆನೆ ಮಾತಾಡೋಣ ಅಂತ ಅನ್ಕೊಂಡೆ. ಬೇಕು ಅಂದ್ರೆ ಸಬ್ಲಿಮೇಷನ್, ಈಗ ಸದ್ಯಕ್ಕೆ ಡೈರೆಕ್ಟ್ ಹಿಟ್ಟು ನಾನು ಅದನ್ನ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ. ಹೌದಾ? ಈ ಸಬ್ಲಿಮೇಷನ್ ಅಂತ ನಿಮ್ಗೆ ಏನು ಅಂತ ನಾವು ಕೇಳಿದ್ರೆ, ಸೊ ಸಾಲಿಡ್ ಡಿರೆಕ್ಟ್ ಆಗಿ ಹೌದಾ ಏನಾಗಿ ಕನ್ವರ್ಟ್ ಆಗ್ತದ್ರಿ? ಗ್ಯಾಸ್ ಆಗಿ ಕನ್ವರ್ಟ್ ಆಗೋದನ್ನ ಏನಂತ ಕರೀತಾರ? ಸಬ್ಲಿಮೇಷನ್ ಅಂತ ಕರೀತಾರ. ಯಾವುದಕ್ಕ ಹೋಗದೆ? ಲಿಕ್ವಿಡ್ ಸ್ಟೇಟ್ಗೆ ಹೋಗದೆ. ಈಗ ಸಾಲಿಡ್ ಇರ್ತದ್ರಿ, ಸಾಲಿಡ್ ನೇರವಾಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತದ, ಅದು ಸಬ್ಲಿಮೇಷನ್. ಹೌದಾ? ಇದನ್ನೇ ಉಲ್ಟಾ ಮಾಡಿದ್ರೆ, ಗ್ಯಾಸ್ ಇರ್ತದ, ಗ್ಯಾಸ್ ಇದ್ದಿದ್ದು ಸಾಲಿಡ್ ಆಗಿ ಡೈರೆಕ್ಟ್ ಕನ್ವರ್ಟ್ ಆಗ್ತದ, ಅದನ್ನೇ ಡಿಪಾಸಿಷನ್ ಅಂತ ಕರೀತಾರ. ಹೌದ್ರಿ? ಡಿಪಾಸಿಷನ್ ಅಂದ್ರೆ ಇವ್ಯಾಪರೇಷನ್ ಕಂಡೆನ್ಸೇಷನ್ ಒಂಥರ ಅಪೋಸಿಟ್ ಇದ್ದಂಗು. ಅದೇ ರೀತಿ ಮೆಲ್ಟಿಂಗು ಫ್ರೀಸಿಂಗು ಅಪೋಸಿಟ್ ಇದ್ದಂಗು. ಹೌದ್ರಿ? ಡೈಗ್ರಾಮ್ ನಾಳೆನೆ ಹಾಕಿ ತೋರಿಸ್ತೀನಿ ಬಿಡ್ರಿ.
ಮೆಲ್ಟಿಂಗ್ ವಾಟ್ ಆರ್ ಸ್ಟೇಟ್ ಆಫ್ ಚೇಂಜ್ ಆಫ್ ನಿಮ್ಮ ಸೊ ಮ್ಯಾಟರ್ಸ್ ಗಳಲ್ಲಿ ಸ್ಥಿತಿ ಬದಲಾವಣೆ ಮಾಡ್ತಾವಲ್ರಿ, ಘನ ದ್ರವ ಅನಿಲ, ಅದರಲ್ಲಿ ನೀವು ಇವೆಲ್ಲ ಪ್ರೊಸೆಸ್ ನೋಡ್ತೀರಿ. ವ್ಯಾಪರೇಷನ್, ಕಂಡೆನ್ಸೇಷನ್, ಡಿಪಾಸಿಷನ್, ಸಬ್ಲಿಮೇಷನ್, ಮೆಲ್ಟಿಂಗು, ಫ್ರೀಸಿಂಗು, ಹೌದಾ? ಇವೆಲ್ಲ ಪದಗಳು ಒಂದೇ ಡೈಗ್ರಾಮ್ ಅಲ್ಲಿ ನೀವು ನೋಡಕ, ಹೌದಾ? ನಾಳೆ ಬಟ್ ಈಗ ಅಟ್ ಲೀಸ್ಟ್ ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೆ ಸಬ್ಲಿಮೇಷನ್ ಇಸ್ ದ ಪ್ರಾಸೆಸ್ ಇನ್ ವಿಚ್ ಏನ್ರಿ ಸಾಲಿಡ್ ವಿಲ್ ಗೆಟ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇನ್ ಟು ಗ್ಯಾಸ್. ಹೌದಾ? ಸೊ ಹಾಗಾದ್ರಿ ಸೊ ಅದು ನಿಮ್ ಕ್ಯಾಂಫೋರ್ ನೋಡಿರ್ತೀರಿ, ಹೌದಾ? ಇವೆಲ್ಲವನ್ನ ನಾವು ಅಥವಾ ಮನೆಯಲ್ಲಿ ಗುಳಿಗೆ ಇಟ್ಟಿರ್ತೀರ, ನ್ಯಾಫ್ಥಲಿನ್ ಗುಳಿಗೆ ಇಟ್ಟಿರ್ತೀರಿ, ಸಾಲಿಡ್ ಗುಳಿಗೆ, ಹೌದಾ? ಡೈರೆಕ್ಟ್ ಅವ್ರಿಗೆ ಏನಾಗಿ ಕನ್ವರ್ಟ್ ಆಗ್ತದ್ರಿ ಗ್ಯಾಸ್. ಅದಕ್ಕೆ ಎಲ್ಲ ನಿಮಗೆಲ್ಲ ಸುಗಂಧ ಅದ್ರ ಇದು ಬರುತ್ತೆ, ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ತದ. ಅದೇ ನಿಮ್ಮ ಸೊ ಏನ್ ಮಾಡ್ತದ, ಕೀಟಗಳನ್ನ ಸೊ ಪಾಪ್ಯುಲೇಷನ್ ನಿಯಂತ್ರಣ ಮಾಡಕ್ ಸಹಾಯ ಮಾಡ್ತಾವ. ಅದಕ್ಕೆ ಬಟ್ಟೆ ಒಳಗೆ ಇಟ್ಟಿರ್ತಿರಲ್ಲ, ಯಾವುದೇ ಕೀಟಗಳು ಬರಬಾರ್ದು ಅಂತ ಹೇಳಿ, ಹೌದಾ? ನ್ಯಾಫ್ಥಲಿನ್ ಗುಳಿಗೆಗಳನ್ನ ಇರ್ಲಿ, ಅವೆಲ್ಲ ಸಬ್ಲಿಮೇಷನ್. ಈವನ್ ನೀ ಕೋಮಾ ಫಾರ್ಮ್ ಮಾಡಿದ್ರಲ್ಲ, ಟೇಲ್ ಕಾಮೆಟ್ಸ್ ಒಳಗ್ ಕೋಮಾ ಬರ್ತದಲ್ಲ, ಟೇಲ್ ಬರ್ತದಲ್ಲ, ಅದನ್ನು ಕೂಡ ಯಾವ ಪ್ರೊಸೆಸ್ ಇಂದ ಫಾರ್ಮ್ ಆಗ್ತದ್ರಿ? ಸಬ್ಲಿಮೇಷನ್ ಇಂದ. ಯಾಕೆಂದ್ರೆ ಸಾಲಿಡ್ ಡಸ್ಟ್ ಡೈರೆಕ್ಟ್ಲಿ ಏನಾಗಿ ಕನ್ವರ್ಟ್ ಆಗಕತ್ತವ, ಗ್ಯಾಸ್ ಆಗಿ. ಆ ಗ್ಯಾಸ್ ಇಂದಲೇ ಆ ಗ್ಯಾಸ್ ನ ಒಂದು ಎನ್ವೈರನ್ಮೆಂಟ್ ರೆಡಿ ಆಗಕತ್ತವ. ಅದೇ ಟೇಲ್ ತರ ಕಾಣಕ್ ಸ್ಟಾರ್ಟ್ ಆಗ್ತದೆ. ಅದು ಸಬ್ಲಿಮೇಷನ್ ಗೆ ಮತ್ತೊಂದು ಉದಾಹರಣೆ. ನೀವು ಬೇಕಾದ ಸಾವಿರಾರು ಉದಾಹರಣೆ ಕೊಡ್ಬೋದು, ಹೌದಾ? ಸೊ ಹಾಗಾದ್ರೆ ಸೊ ವಿ ವಿಲ್ ಸ್ಟಾಪ್ ಹಿಯರ್ ಟುಡೇ, ವಿ ವಿಲ್ ಕಂಟಿನ್ಯೂ ಟುಮಾರೋ ದೆನ್, ಹೌದಾ? ಸೊ ಹಾಗಾದ್ರೆ ನಾಳೆ ನಾವು ಇದನ್ನ ಸೊ ಮುಂದುವರ್ಸೋಣ. ರೈಟ್, ಏನೇ ಡೌಟ್ ಅದಾವೇನು ಇದ್ರೆಲ್ಲ? ಏನ್ ಡೌಟ್ ಬರ್ತದ? ಇದರೆಲ್ಲ ಸಮ್ರಿ ಏನು ಅಂದ್ರೆ ಬುಕ್ ಹೇಗ್ ಓದ್ಬೇಕು ಅಂತ ಗೊತ್ತಾಗತ್ತದ, ಅರ್ಥ ಆಗ್ತದ? ಗುಡ್. ನೆಕ್ಸ್ಟ್ ಟೈಮ್ ನಾನು ಬುಕ್ ಓದುವಾಗ ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ಓದಬೇಕು ಅಂತ ಗೊತ್ತಾಗ್ತದ. ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು ಅಂತ ಗೊತ್ತಾಗ್ತದ. ಅದಕ್ಕೆ ನಾನು ನಿಮ್ಗೆ ಅದು ಗೊತ್ತಾಗ್ಲಿ ಅಂತಾನೆ ಇವೆಲ್ಲ ಹೇಳಾಕತ್ತೀನಿ. ಓಕೆ, ನೋ ಇಶ್ಯೂ. ನಾಳೆ ಕಂಟಿನ್ಯೂ